ಶ್ರೀ ಮಹಾಗಣಪತಿಯೇ ನಮಃ. ಓಂ ಶ್ರೀ ಜಗದ್ಗುರು ದಕ್ಷಿಣಾಮೂರ್ತಯೇ ನಮಃ. ವಾಗರ್ಧ ಇವ ಸಂಪ್ರೋಕ್ತೋ ವಾಗರ್ಧಾಪತಿಪತ್ತಯೇ. ಜಗತಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಲಕ್ಷ್ಮೀನಾರಾಯಣಾಯ ನಮಃ. ಓಂ ಬ್ರಹ್ಮ ಸರಸ್ವತ್ಯೈ ನಮಃ. ಓಂ ಆದಿತ್ಯಾದಿ ನವಗ್ರಹ ದೇವತಾ ಅಧಿದೇವತಾ ಪ್ರತ್ಯಧಿದೇವತಾ ಸಮೇತ ಅಭಿಮಾನ ದೇವತಾಭ್ಯೋ ನಮೋ ನಮಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಈಗ ಒಂದು 5 ನಿಮಿಷ ನಿಮಗೆ, ಯಾಕೆಂದ್ರೆ ನೀವು ಏನಿಲ್ಲಿ ಕ್ಲಾಸ್ ಅಟೆಂಡ್ ಮಾಡು ಆಮೇಲೆ ಅದನ್ನ ಅಲ್ಲೇ ಮರೆತು ನೀವು ನಿಮ್ ಕೆಲಸದಲ್ಲಿ ತೊಡಗ್ತೀರಿ ಗೊತ್ತು, ಆದ್ರೆ ಹಂಗ್ ಮಾಡಿದ್ರೆ ಆಗಲ್ಲ. ನೀವು ಸ್ವಲ್ಪ ಮನೆಗೆ ಹೋದ್ಮೇಲೆ ಸ್ವಲ್ಪ ನಿಮ್ ಚಾರ್ಟ್, ನಿಮ್ ಮನೇಲಿ ಯಾರ್ ಚಾರ್ಟ್ ಇದೆ ಅದೆಲ್ಲ ಚಾರ್ಟ್ ತಗೊಂಡು ಸ್ವಲ್ಪ ನೀವು ಅನಾಲಿಸಿಸ್ ಮಾಡ್ಬೇಕು. ನಾವ್ ಹೇಳಿರೋ ರೂಲ್ಸ್ ನ ನೀವು ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಹಾಗಾಗಿ ನೀವು ಅದಕ್ಕೆ ಡೌಟ್ ಬರ್ತದ ಅವಾಗ. ಶ್ರೀಕೃಷ್ಣ ಅಂತ ಒಬ್ರು ಲಾಗಿನ್ ಆದ್ರು, ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಂಬಿಡಿ ದಯವಿಟ್ಟು. ಶ್ರೀಕೃಷ್ಣ ಅವರೇ, ನಿಮ್ದೊಂಚೂರು ವಿಡಿಯೋ ಆನ್ ಮಾಡಿ ಆಮೇಲೆ ಆಫ್ ಮಾಡ್ಕೊಳ್ಳಿ. ಕೃಷ್ಣ ಅವರು ವಿಡಿಯೋ ಆನ್ ಆಗ್ತಿದ್ಯಾ? ಅನ್ಮ್ಯೂಟ್ ಮಾಡಿ ಮಾತಾಡಿ, ನಿಮ್ದು ಇನ್ನು ಮ್ಯೂಟ್ ಅಲ್ಲೇ ಇದೆ. ಶ್ರೀಕೃಷ್ಣ ಅವರು ಯಾಕೋ ಏನೋ ಸದ್ದು ಮಾಡ್ತಾ ಇಲ್ಲ. ಇವತ್ತು ಕ್ಲಾಸ್ ಕೊನೆಯಲ್ಲಿ ಒಂದೆರಡು ಅನೌನ್ಸ್ಮೆಂಟ್ ಇದೆ, ಅದ್ ಮಾಡ್ತೀನಿ. ಶ್ರೀಕೃಷ್ಣ ಅವರು ಇಲ್ವಾ? ಅಂದ್ರೆ ಏನಾಗ್ತಾ ಇದೆ? ಓಕೆ, ಇರ್ಲಿ, ಆಯ್ತು, ಆಮೇಲೆ ಇದು ಮಾಡ್ಲಿ. ಸೊ ಶ್ರೀಕೃಷ್ಣ ಅವರು ಮಾತಾಡಿ. ಶ್ರೀಕೃಷ್ಣ ಅವರೇ. ಓಹೋ, ನಮ್ಮ ಇವರೇ, ಹೇಳಿ. ವಾಯ್ಸ್ ಕಡಿಮೆ ಇದೆ, ವಾಲ್ಯೂಮ್ ಯಾಕೋ ಬರ್ತಾ ಇಲ್ಲ. ಶ್ರೀಕೃಷ್ಣ ಅವ್ರದ್ದು ವಾಯ್ಸ್ ಕೇಳ್ತಾ ಇಲ್ಲ. ವಿಡಿಯೋ ಕಾಣ್ತಾ ಇದೆ, ಬರ್ತಾ ಇಲ್ಲ. ಏನಿರ್ಬೋದು ಕಾರಣ? ವಾಲ್ಯೂಮ್ ಕೊಡ್ತೀರಾ? ಯಾಕೆ, ಏನಾಗಿದೆ? ನಿಮ್ದು ಅನ್ಮ್ಯೂಟ್ ಅಂತೂ ಮಾಡಿದಿರಿ, ಬಟ್ ವಾಲ್ಯೂಮ್ ಬರ್ತಾ ಇಲ್ಲ. ವಾಯ್ಸ್ ನಂದು ಕೇಳ್ತಿದ್ಯಾ? ಇರ್ಲಿ ಬಿಡಿ, ಆಯ್ತು, ಆಮೇಲೆ ಸ್ವಲ್ಪ ನೋಡ್ಕೊಳ್ಳಿ. ನಮ್ದು ವಾಯ್ಸ್ ಬರ್ತಿದ್ರೆ ತೊಂದರೆ ಇಲ್ಲ. ಓಕೆ, ನೀವು ವಿಡಿಯೋ ಬೇಕಾದ್ರೆ ಆಫ್ ಮಾಡ್ಕೋಬಹುದು. ಥ್ಯಾಂಕ್ ಯು. ಯಾಕೆಂದ್ರೆ ನನಗೆ ಈ ಹೆಸರುಗಳು ಸ್ವಲ್ಪ ಮರ್ತ್ಬಿಟ್ಟಿರ್ತೀನಿ, ಹಂಗಾಗಿ ಮುಖ ನೋಡಿದ ತಕ್ಷಣ ಜ್ಞಾಪಕ ಆಗ್ಬಿಡ್ತದೆ. ಇಲ್ಲಿ ಸುಮಾರು ನಮ್ಮ ಆಕಾಶ್ ಅವರು ಇದ್ದಾರೆ, ಪ್ಲಸ್ ಬೇರೆಯವರೆಲ್ಲ ಇದ್ದಾರೆ. ಬಹಳ ಸಂತೋಷ. ಒಂದು 16 ಪಾರ್ಟಿಸಿಪೆಂಟ್ಸ್ ಇವತ್ತು. ವಂಡರ್ಫುಲ್. ಈಗ ಕಮಿಂಗ್ ಟು ದ ಡೌಟ್. ಏನಾದ್ರೂ ಡೌಟ್ಸ್ ಇದೆಯಾ? ಮ್ಯೂಟ್ ಮಾಡಿ ಡೌಟ್ಸ್ ಕೇಳಿ, ಮತ್ತೆ ಮ್ಯೂಟ್ ಮಾಡ್ಕೊಳ್ಳಿ. ದಯಮಾಡಿ ಡೌಟ್ಸ್ ಇದ್ರೆ ಕೇಳಿ. ಅನ್ಮ್ಯೂಟ್ ಮಾಡಬೇಕು. ಸರ್, ಯೋಗಿ ಅವಯೋಗಿ ಅಂತ ಹೇಳಿ ನಿನ್ನೆ ಹೇಳಿದ್ರಿ ಕ್ಲಾಸಲ್ಲಿ, ಗೊತ್ತಾಗ್ಲಿಲ್ಲ. ಸರಿ, ಅದ್ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಯೋಗಿ, ಅವಯೋಗಿ, ಸಹಯೋಗಿ. ಯೋಗಿ ಅದಾದ್ಮೇಲೆ ಸಹಯೋಗಿ ಅಂತಾರೆ, ಇಲ್ಲ ಡೂಪ್ಲಿಕೇಟ್ ಯೋಗಿ ಅಂತಾರೆ. ಡೂಪ್ಲಿಕೇಟ್ ಅಂದ್ರೆ ಇದು ಈ ಪದಾರ್ಥ ಡೂಪ್ಲಿಕೇಟ್ ಅಂತ ಆತರ ಅಲ್ಲ, ಅಂದ್ರೆ ಸೆಕೆಂಡ್ ನೆಕ್ಸ್ಟ್ ಯೋಗಿ ಅಂತ. ಆಮೇಲೆ ಅವಯೋಗಿ, ನೆಗೆಟಿವ್. ಒಂದು ಪಾಸಿಟಿವ್ ಇದ್ರೆ ಒಂದು ನೆಗೆಟಿವ್ ಇರುತ್ತಲ್ಲ, ಹಂಗೆ ಯೋಗಿ ಅವಯೋಗಿ. ಅದರದ್ದು ಮಧ್ಯದಲ್ಲಿ ಸಹಯೋಗಿ ಅಂತ ಬರುತ್ತೆ, ಅದನ್ನ ಹೇಳ್ತೀನಿ. ಅದು ಮಧ್ಯ ಬರ್ಕೊಳ್ಳಿ ಕೆಲವು ಪಾಯಿಂಟ್ಗಳನ್ನ. ನಮ್ಮ ಶೇಷಾದ್ರಿ ಅಯ್ಯರ್ ಅಂತ ಬಹಳ ಒಳ್ಳೆ ಸ್ಕಾಲರ್ ಅವರು. ಅವರ ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಅಂತ ಅವ್ರದ್ದು 2 ವಾಲ್ಯೂಮ್ ಬುಕ್ ಇದೆ, ದಯವಿಟ್ಟು ತಗೊಳ್ಳಿ ಎಲ್ಲಿ ಸಿಕ್ಕಿದ್ರು. BT ಲತಾ ಅವರು ಜಾಯ್ನ್ ಆದ್ರು. ಚೂರ್ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. BT ಲತಾ ಅವರು, ನಿಮ್ದು ಊರು ಯಾವುದು? ಕನ್ನಡದಲ್ಲಿ ಇದೆಯಾ? ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ. ಏನಾದ್ರು ಇದೆಯಾ ಗೊತ್ತಿಲ್ಲ. ಇಂಗ್ಲಿಷ್ ಅಲ್ಲಿ ಇದೆ. ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್. ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ 2 ವಾಲ್ಯೂಮ್ ಇದೆ. ಮೊದಲನೇ ವಾಲ್ಯೂಮು ಸ್ವಲ್ಪ ಎಲ್ಲ ಬೇಸಿಕ್ಸ್ ಇದೆ. 2ನೇ ವಾಲ್ಯೂಮ್ ಅಲ್ಲಿ ನಿಮಗೆ ಏನು ಸ್ಥಿತಿಗಳ ಬಗ್ಗೆ, ದಗ್ಧ ರಾಶಿಗಳು ಅದ್ರ ಬಗ್ಗೆ. ಯಾಕೆಂದ್ರೆ ಫಸ್ಟ್ ವಾಲ್ಯೂಮ್ ಅಲ್ಲಿ ಸ್ವಲ್ಪ ನಿಮ್ಗೆ ಇದಿರ್ಬೇಕಾಗುತ್ತೆ, ಏನು ಬೇಸಿಕ್ಸ್ ಎಲ್ಲ ಬೇಕಾಗುತ್ತೆ, ಹಂಗಾಗಿ ಅದು ಇದೆ. 2ನೇ ವಾಲ್ಯೂಮ್ ಅಲ್ಲಿ ಈ ಪ್ರಿಡಿಕ್ಷನ್ ಪಾರ್ಟ್ ಇದೆ. ದಶಾ ಮತ್ತೆ ಯೋಗಿ, ಅವಯೋಗಿ, ಸಹಯೋಗಿ, ದಗ್ಧ ರಾಶಿಗಳು ಇದ್ರ ಬಗ್ಗೆ ಇದೆ. BT ಲತಾ ಅವರು ಒಂಚೂರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಹಂಗೆ ಸುಜಯಲಕ್ಷ್ಮಿ ಅವರು ಬೆಂಗಳೂರು ಅಂತ ಅನ್ಕೋತೀನಿ. ವಿಡಿಯೋ ಆನ್ ಮಾಡಕ್ಕಾದ್ರೆ ಆನ್ ಮಾಡಿ. ಅವ್ರ ಹೆಸರು ಎಂತ ಅಂದ್ರೆ ಸರ್? ಭಾರದ್ವಾಜ. ಶೇಷಾದ್ರಿ ಅಯ್ಯರ್ ಅಂತ. ಮೇಡಮ್, ನೀವು ಸುಜಯಲಕ್ಷ್ಮಿ ಅವರು ಯಾವ ಊರು ಮೇಡಮ್? ಬೆಂಗಳೂರಿನ? ಸುಜಯಲಕ್ಷ್ಮಿ ಅವರು ಚೆನ್ನೈಯ? ಹೌದು ಸರ್. ವಂಡರ್ಫುಲ್. ಒಂದು ಔಟ್ ಆಫ್ ಕರ್ನಾಟಕ. ವಂಡರ್ಫುಲ್, ಗ್ರೇಟ್. ಕನ್ನಡ ತೊಂದರೆ ಇಲ್ಲಲ್ಲ? ಗಾಯತ್ರಿ ಮೇಡಮ್ ಕಳ್ಸಿಕೊಟ್ಟಿದ್ರು ಲಿಂಕ್. ಅಲ್ಲ, ಈಗ ನನ್ನ ಕಡೆಯಿಂದ ಬರ್ತಾ ಇದೆಯಾ ರೆಗ್ಯುಲರ್ ಆಗಿ? ನಿಮ್ಗೆ ಬರ್ತಿಲ್ವಾ?
ನಿಮ್ ಕಡೆಯಿಂದ ಬರ್ತಾ ಇಲ್ಲ ಸರ್. ನೆನ್ನೆ ಮಾತ್ರ ಬಂತು, ಇವತ್ ಬಂದಿಲ್ಲ. ಅಯ್ಯಯ್ಯೋ, ಆಯ್ತು. ಸ್ವಲ್ಪ ನನಗೆ ಒಂದ್ಸರಿ ಮೆಸೇಜ್ ಕಳ್ಸಿ. ನಾನು ಅದೇ ಹೇಳಿದೆ, ಯಾರ್ಯಾರಿಗೆ ಬರ್ತಾ ಇಲ್ಲ ದಯವಿಟ್ಟು ನನಗೆ ಮೆಸೇಜ್ ಕಳ್ಸಿ ನನಗೆ. ಆಮೇಲೆ ನನ್ನ ನಂಬರ್ ಸೇವ್ ಮಾಡ್ಕೊಂಡಿಲ್ಲ ಅಂದ್ರೆ ಬರಲ್ಲ ನಿಮ್ಗೆ. ನನ್ನ ನಂಬರ್ ಸೇವ್ ಮಾಡ್ಕೋಬೇಕು. ಬಿ ಟಿ ಲತಾ ಅವರು. ಇರ್ಲಿ ನಾನು ಅದನ್ನೊಂದು ಸ್ವಲ್ಪ ಅದು ಬ್ರಾಡ್ಕಾಸ್ಟ್ ಲಿಸ್ಟ್ ಒಂದು ಸ್ವಲ್ಪ ಇದಿದೆ. ಆಯ್ತು ಮೇಡಮ್, ಥ್ಯಾಂಕ್ ಯು. ಈ ವಿಡಿಯೋ ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲ ಇದು ಮಾಡ್ಕೊಳ್ಳಿ. ಹೇಳಿ ಕ್ಯಾಮ್ರಾ ಸ್ವಲ್ಪ ಹಿಂದೆ ಬನ್ನಿ. ನಮಸ್ತೆ. ನೋಡಿ ರಂಗನಾಥ್ ಅವ್ರು ಏನ್ ಹೇಳ್ತಾರೆ ಹೇಳಿ. ಲತಾ ಅವ್ರು ಮಾತಾಡ್ತಿದಾರೆ, ಸ್ವಲ್ಪ ಹೇಳಿ. ನಮಸ್ತೆ, ನನಗೆ ಗಾಯತ್ರಿ ಮೇಡಮ್ ಕಳಿಸಿದ ಒಂದು ಲಿಂಕ್ ನಿಂದ ಬಂದೆ. ಇದು ನಿಮ್ಮ 2ನೇ ಕ್ಲಾಸ್. ತುಂಬಾ ಚೆನ್ನಾಗಿದೆ, ನೆನ್ನೆ ತುಂಬಾ ಚೆನ್ನಾಗಿತ್ತು, ಅದರಿಂದ ಇವತ್ತು ಜಾಯಿನ್ ಆದೆ. ನಾನು ವಿಡಿಯೋ ಆನ್ ಮಾಡ್ತೀನಿ, ಬಟ್ ಅದೇನೋ ನನಗೆ ಗೊತ್ತಾಗ್ತಾ ಇಲ್ಲ, ಯಾಕೆ ಸರಿಯಾಗಿ ಬರ್ತಾ ಇಲ್ಲ. ಆನ್ ಮಾಡಿದೆ. ನೀವು ಬೆಂಗಳೂರ ಔಟ್ ಸೈಡ್ ಅದು ಒಂದು ಬೆಂಗಳೂರು ನಾನು ಇಲ್ಲೇ ಜ್ಯೋತಿಷ್ಯ ಕಲ್ತಿದ್ದು, ಹಾಗಾಗಿ ನಿಮ್ಮ ತರಗತಿಗೆ ಬದ್ರಿನಾಥ್ ಸ್ವಲ್ಪ ದಿನ ಹೋದೆ. ನಾನು ಪಾಮಿಸ್ಟ್ರಿ ಕಲೀಲಿಕ್ಕೆ ತುಂಬಾ ದೂರ ಆದ್ರಿಂದ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮೇಡಮ್ ಕಳ್ಸಿಕೊಟ್ಟು ನಿಮ್ ಕ್ಲಾಸ್ ಜಾಯಿನ್ ಆದೆ. ವಂಡರ್ಫುಲ್, ಥ್ಯಾಂಕ್ ಯು. ಆಮೇಲೆ ನಾವು ನಮ್ಮಲ್ಲಿ ಏನು ಇದು ಹೋಗ್ತಾ ನಿಮ್ನ ಫಸ್ಟ್ ಏನು ಪರಾಶರ ಸಿಸ್ಟಮ್ ಅಲ್ಲಿ ನಿಮ್ನ ಎಕ್ಸ್ಪರ್ಟ್ ಮಾಡಿದ್ಮೇಲೆ ನ್ಯೂಮರಾಲಜಿ, ನೇಮಾಲಜಿ, ವಾಸ್ತು, ಜೈಮಿನಿ ಮೆಥಡು, ಆಮೇಲೆ ಕಮಿಂಗ್ ಟು ಏನು ಸರಿ ಅದು ನಾಡಿ ಅಸ್ಟ್ರಾಲಜಿ ಪ್ಲಸ್ KPP ಸಿಸ್ಟಮ್ ಪ್ರತಿಯೊಂದನ್ನು ಟಚ್ ಮಾಡ್ತೀವಿ. ನಂದೊಂದು ಕಾರ್ಡ್ ನಿಮಗೆ ಐ ವಿಲ್ ಟ್ರೈ ಟು ಶೇರ್ ಮೈ ವಿಸಿಟಿಂಗ್ ಕಾರ್ಡು. ಅದನ್ನ ನೀವು ಇದು ಮಾಡ್ಬೋದು, ಅದನ್ನ ಮಾಡ್ತೀನಿ. ಆಮೇಲೆ ನಿಮಗೆ ಎಲ್ಲ ವಿಲ್ ಟಚ್ ಎವ್ರಿಥಿಂಗ್, ಆಯ್ತಾ? ಅದೊಂದಿದೆ. ಬಟ್ ಒಂದೇ ಸರಿ ಎಲ್ಲಾನು ಆಗ ಎಲ್ಲ ಊಟ ಒಂದೇ ಸರಿ ಬಡ್ಸಕ್ಕಾಗಲ್ಲ. ಸ್ವಲ್ಪ ಬಡಿಸ್ತಾ ಇರ್ತೀವಿ. ಸೊ ಈಗ ಯೋಗಿ, ಅವಯೋಗಿ, ಸಹಯೋಗಿ ಅಂತ ಕೇಳಿದರೆ, ಯೋಗಿ, ಅವಯೋಗಿ, ಸಹಯೋಗಿ ಅಂತ ಕೇಳಿದರೆ ಒಂದು ಎಕ್ಸಾಂಪಲ್. ಈಗ ಪಂಚಾಂಗ ನಿಮ್ಗೆಲ್ಲ ಗೊತ್ತಿದೆ. ಏನು ಪಂಚಾಂಗ? 5 ಅಂಗಗಳು. ಯಾವ್ಯಾವ್ದು 5 ಅಂಗಗಳು ಅಂದ್ರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ. ಇದು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ತಿಥಿ, ವಾರ, ಯೋಗ, ಕರ್ಣ ಮತ್ತೆ ನಕ್ಷತ್ರ. ಕರೆಕ್ಟಾ? ತಿಥಿ, ವಾರ, ಯಾಕೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ ಅಂದ್ರೆ ನೀವು ಬರ್ಕೋಬೇಕು. ಒಂದು, ಎರಡನೇದು ಅದು ಏನ್ ಇಂಪಾರ್ಟೆನ್ಸ್ನೋ ಅದನ್ನು ಹೇಳ್ತೀನಿ. ತಿಥಿ, ವಾರ, ಯೋಗ, ನಕ್ಷತ್ರ ಮತ್ತೆ ಕರ್ಣ. ಸರಿನಾ? ಸೊ ತಿಥಿ ಏನು, ನಾವು ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಏನ್ ತಿಂಗಳುಗಳಿದಾವೆ, ಏನ್ ಡೇಟ್ ಇದೆ, 1ನೇ ತಾರೀಕು, 2, 3, 4, 5 ಡೇಟ್ ಇದೆ. ಇದು ಎಡಿಟೆಡ್ ಇದು ಅಂದ್ರೆ ಇದು ಒರಿಜಿನಲ್ ಅಲ್ಲ. ನಮ್ದು ಕರೆಕ್ಟ್ ದಿನಾಂಕ ಅಂದ್ರೆ ನಮ್ದು ತಿಥಿನೇ ಕರೆಕ್ಟ್ ದಿನಾಂಕ. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಪೌರ್ಣಮಿ, ಅಮಾವಾಸ್ಯೆ ಅಲ್ಲ ಪೌರ್ಣಮಿ, ಮತ್ತೆ ಕೃಷ್ಣ ಪಕ್ಷ. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ. ಓಕೆನಾ? ಸೊ ಎಷ್ಟು? 15 ಪ್ಲಸ್ 14, 29 ತಿಥಿಗಳು. ಆಲ್ಮೋಸ್ಟ್ 29 ತಿಥಿಗಳು ಬರ್ತದೆ. ಯಾಕೆಂದ್ರೆ ಪಾಡ್ಯದಿಂದ ಶುರು ಮಾಡಿದ್ರೆ ಚತುರ್ದಶಿವರೆಗೆ 14 ಪ್ಲಸ್ ನೆಕ್ಸ್ಟ್ ಪೌರ್ಣಮಿ 15, ಮತ್ತೆ ಅಲ್ಲಿಂದ ಮತ್ತೆ ಶುರು ಮಾಡಿದ್ರೆ 15, 30, ಟೋಟಲ್ 30 ತಿಥಿಗಳು ಬರ್ತದೆ. ಅದೇನೆ ಇವರು 30 ತಾರೀಕು ಮಾಡ್ಕೊಂಡಿದ್ದಾರೆ. ಅಲ್ಲಿ ಇವ್ರು ಏನೋ ವ್ಯತ್ಯಾಸ ಮಾಡಕ್ಕೆ ನಿಮಗೆ ಅದು ಹೇಳ್ದೆ. ನಮ್ಮ ಏನು ಜೋಡಿಯಾಗಿ ಬಂದು ಓವಲ್ ಶೇಪ್ ಅಲ್ಲಿ ಇದೆ, ಅಂದ್ರೆ ಎಲಿಪ್ಟಿಕಲ್ ಶೇಪ್ ಅಲ್ಲಿ ಇದೆ, ಪರ್ಫೆಕ್ಟ್ ಸರ್ಕಲ್ ಅಲ್ಲ. ಸೊ ಹಾಗಾಗಿ ಅದು ಈ ತಿಥಿ ಬಹಳ ಮುಖ್ಯ. ಹೇಗೆ ತಿಥಿ ಬಹಳ ಮುಖ್ಯ ಅಂದ್ರೆ ಏನಿಲ್ಲ, ಎರಡೇ ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ಮಿಕ್ಕಿದ್ದೆಲ್ಲ ನೀವೇ ನಿಧಾನಕ್ಕೆ ಎಲ್ಲ ಕಂಡಿಡ್ಕೋತೀರಿ. ನಮ್ಮ ಏನು ಈ ಇಂಗ್ಲಿಷ್ ಕ್ಯಾಲೆಂಡರ್ ಇರ್ಬೋದು, ಯಾವುದೇ ಕ್ಯಾಲೆಂಡರ್ ಇರ್ಬೋದು, ಯಾವ್ದನ್ನೇ ಫಾಲೋ ಮಾಡ್ತಿರ್ಬೋದು ನಾವು. ಇದರಲ್ಲಿ ಈ ಪುರಾಣ ಪುರುಷರಾಗಿರ್ಬೋದು, ಮಹಾ ಋಷಿಮುನಿಗಳಿರ್ಬೋದು, ಇವರು ಎಲ್ಲರದು ಜನ್ಮೋತ್ಸವಗಳನ್ನ ನಾವು ನೋಡ್ತಿರ್ತೀವಿ. ಆಂಜನೇಯಂದು ಜಯಂತಿ ಇರ್ಬೋದು, ರಾಮ ನವಮಿ ಇರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಸುಮಾರು ಎಲ್ಲ ಬಂದು ಈ ತಿಥಿಗಳ ಪ್ರಕಾರನೇ ಬರೋದು. ಸೊ ರಾಮ ನವಮಿ ದಿನನೇ ರಾಮ ಜನಿಸಿರೋದು. ಸೊ ರಾಮ ನವಮಿನೇ ಬರೋದು
ರಾಮ ಅಷ್ಟಮಿ ಬರಲ್ಲ, ಕೃಷ್ಣ ಜನ್ಮಾಷ್ಟಮಿ ಅಂತಾನೆ ಹೇಳ್ತೀವಿ. ಅಷ್ಟಮಿ ತಿಥಿಯಲ್ಲಿ ಕೃಷ್ಣ ಹುಟ್ಟಿರೋದು. ಅಂದ್ರೆ ಏನು ಅಷ್ಟಮಿ ಕರೆಕ್ಟ್ ಆಗಿ ಮಧ್ಯ ತಿಥಿ, ಅದು ಕೃಷ್ಣ ಪಕ್ಷ ಇರ್ಬೋದು, ಶುಕ್ಲ ಪಕ್ಷ ಇರ್ಬೋದು. ಅಂದ್ರೆ ಬ್ಯಾಲೆನ್ಸ್ಡ್ ಮೂನು. ಕೃಷ್ಣನ್ ಜಾತಕದಲ್ಲಿ ಏನಂತ ಇದೆ ನಿಮ್ಗೆ ಗೊತ್ತು? ಕೃಷ್ಣ ಜಾತಕದಲ್ಲಿ ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಅಟ್ ದ ಸೇಮ್ ಟೈಮ್ ಎ ಬ್ಯಾಲೆನ್ಸ್ಡ್ ಮೂನ್. ಅಷ್ಟಮಿ ತಿಥಿಯಲ್ಲಿ ಕರೆಕ್ಟ್ ಆಗಿ ಚಂದ್ರನಿಗೆ ಪಕ್ಷ ಬಲ ಕರೆಕ್ಟ್ 50% ಇರ್ತದೆ. ಅಂದ್ರೆ ಅದಕ್ಕೆ ಇನ್ನೊಂದು ನಿಮ್ಗೆ ಕನೆಕ್ಟೆಡ್ ಆಗಿ ಹೇಳ್ಬೇಕು ಅಂದ್ರೆ ಏನು, ಈ ಆಪರೇಷನ್ ಮಾಡ್ಬೇಕು ಅಂದ್ರೆ ಅವಾಗ ಏನ್ ಮಾಡ್ತಾರೆ, ಅಷ್ಟಮಿ ತಿಥಿನ ಅಡ್ವೈಸ್ ಮಾಡ್ತಾರೆ. ಅಷ್ಟಮಿ ತಿಥಿ ಒಳ್ಳೆ ಕೆಟ್ಟದು ಅದು ಇದು ಅನ್ನೋದು ಅದು ಬೇರೆ ಪ್ರಶ್ನೆ. ಅದು ಯಾಕೆ ಅಂದ್ರೆ ಅದು ಆ ತಿಥಿಯ ಅಧಿಪತಿ ಅದೆಲ್ಲ ಲೆಕ್ಕ ಬರ್ತದೆ, ಅದನ್ನ ಹೇಳ್ತೀನಿ. ಅದಕ್ಕೆ ಅಧಿಪತಿ ದುರ್ಗೆ ಅಷ್ಟಮಿಗೆ. ಅದಕ್ಕೆ ದುರ್ಗಾಷ್ಟಮಿ ಏನು ನವರಾತ್ರಿಯಲ್ಲಿ ಬರುತ್ತಲ್ಲ, ನವರಾತ್ರಿಲಿ ಅಷ್ಟಮಿ ದಿನನೇ ದುರ್ಗೆ ಪೂಜೆ ಮಾಡೋದು, ಆಯ್ತಾ? ದುರ್ಗಾಷ್ಟಮಿ, ಅಲ್ಲೂ ದುರ್ಗಾಷ್ಟಮಿ ಫಿಲಮ್ ಅಲ್ಲೆಲ್ಲ ನೋಡಿರ್ಬೋದು ನೀವು. ಹಾಗೆ ಅಮಾವಾಸ್ಯೆ ದಿನ ಸಮುದ್ರ ಬಹಳ ತಣ್ಣಗಿರ್ತದೆ, ಪೌರ್ಣಮಿ ದಿನ ಸಮುದ್ರ ಉಕ್ಕುತ್ತೆ. ಇದಕ್ಕೆ ಕಾರಣ ಯಾಕೆಂದ್ರೆ ಸಮುದ್ರ ರಾಜನ ಮಗ ಸಮುದ್ರ ರಾಜ. ಸಮುದ್ರ ರಾಜ ಯಾರು ಗೊತ್ತಾ? ಯಾರೋ ಮೊನ್ನೆ ಹೇಳ್ತಿದ್ರು, ಬುಧ ಚಂದ್ರನ ವಿಚಾರ ಹೇಳ್ಬೇಕಾದ್ರೆ ಏನೋ ಒಂದು ಹೇಳಿದ್ರು. ಯಾರು ಸಮುದ್ರ ರಾಜ? ಪುರಾಣ ಗೊತ್ತಿರ್ಬೇಕು. ಸಮುದ್ರ ರಾಜ ಯಾರು? ಸಮುದ್ರ ರಾಜ, ಸಮುದ್ರ ರಾಜ, ಸಮುದ್ರ ರಾಜನ ಮಗ ಚಂದ್ರ. ಭಾರತೀಯವ್ರು ಹೇಳಿದ್ದು ಚಂದ್ರ ಅಂತ, ಬಟ್ ಅದು ಸಮುದ್ರ ರಾಜನ ಮಗ. ಸಮುದ್ರ ರಾಜ ಯಾರು? ಗೋತ್ರದ ಬಗ್ಗೆ ಯಾರು ಹೇಳಿದ್ರು? ಯಾವ್ದೋ ಗೋತ್ರ ಅಂತ ಹೇಳಿ. ಸಮುದ್ರ ರಾಜ ಬುಧನ ಗುರುಗಳೇ? ಚಂದ್ರನ ಮಗ ಬುಧ. ಭಾರದ್ವಾಜ. ಭಾರದ್ವಾಜ ಅಲ್ಲ. ಆತ್ರೇಯ ಗೋತ್ರ. ವೆರಿ ಗುಡ್. ಅತ್ರಿ ಋಷಿ, ಆತ್ರೇಯ ಋಷಿ, ಅತ್ರಿ ಋಷಿ. ಸಪ್ತ ಋಷಿಗಳಲ್ಲಿ ಒಬ್ಬರಾದ ಅತ್ರಿ ಋಷಿ. ಅದಕ್ಕೆ ಪುರಾಣಗಳು ಓದಕ್ಕಾಗದೇ ಇದ್ರೂ ಸೀರಿಯಲ್ಗಳು ಬರ್ತದೆ, ಸುಮಾರು ಸೀರಿಯಲ್ಗಳು. ಅದು ದಯವಿಟ್ಟು ಸೀರಿಯಲ್ಗಳೆಲ್ಲ ನೋಡಿ, ನಿಮಗೆ ತುಂಬಾ ಈ ಅಸ್ಟ್ರಾಲಜಿಗೆ ನಿಮ್ಗೆ ಬಹಳ ಉಪಯೋಗ ಆಗುತ್ತೆ. ಸಪ್ತ ಋಷಿಗಳೊಬ್ಬರಾದ ಆತ್ರೇಯ ಗೋತ್ರೋದ್ಭವಸ್ಯ ಅಂತ ಚಂದ್ರನ ಅಷ್ಟೋತ್ತರದಲ್ಲಿ ಬರ್ತದೆ. ಅದನ್ನ ತಿಳ್ಕೊಬೇಕು. ಚಂದ್ರನ ಅಷ್ಟೋತ್ತರದಲ್ಲಿ ಆತ್ರೇಯ ಗೋತ್ರೋದ್ಭವಸ್ಯ ಅಂತ ಬರ್ತದೆ. ಅಲ್ಲಿಗೆ ಇರ್ಲಿ. ಆಮೇಲೆ ಅವರ ವೇದ ಮಂತ್ರಗಳಲ್ಲೂ ಬರ್ತದೆ, ಆಯ್ತಾ? ವೇದ ಮಂತ್ರದಲ್ಲಿ ಆಪ್ಯಾಯಸ್ತೆ ಸಮೇತತೆ. ಅಪ ಅಂದ್ರೆ ನೀರು. ಸೊ ಅಲ್ಲಿಗೆ ಏನ್ ಹೇಳಕ್ ಬಂದೆ ನಾನಂದ್ರೆ, ಸೊ ಈ ತಿಥಿಗಳು ಬಹಳ ಮುಖ್ಯ. ಪೌರ್ಣಮಿಯಲ್ಲಿ ಏನು ಪೂರ್ಣಚಂದ್ರನ ನೋಡಿ ತಂದೆ ಖುಷಿಯಾಗಿ ಸಮುದ್ರ ಅಲೆಗಳು ಜಾಸ್ತಿ ಆಗ್ತದೆ. ಮೀನುಗಾರರು ಅವತ್ತು ಸಮುದ್ರಕ್ಕೆ ಹೋಗ್ಬೇಡಿ ಅಂತ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಇದೆ ಗೌರ್ಮೆಂಟ್ ಆಫ್ ರೆಸ್ಪೆಕ್ಟಿವ್ ಸ್ಟೇಟ್ ಆರ್ ಸೆಂಟ್ರಲ್ ಇಂದ. ಅಲ್ಲಿಂದ ಬಂದ್ರೆ ಈ ಏನು ತಿಥಿ, ಈಗ ಏನ್ ಹೇಳ್ತೀವಿ, ತಿಥಿ ಶ್ರೀಯ ಮಾಪ್ನೋತಿ. ತಿಥಿ ಇಂದ ಏನ್ ಸಿಗುತ್ತೆ? ಶ್ರೀ. ಶ್ರೀ ಅಂದ್ರೇನು? ಶ್ರೀ ಅಂದ್ರೇನು? ಐಶ್ವರ್ಯ. 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 ಶ್ರೀ ಅಂದ್ರೆ ಐಶ್ವರ್ಯ ಅಥವಾ ಲಕ್ಷ್ಮಿ ಅಂತ. ಸೊ ತಿಥಿ ಶ್ರೀಯ ಮಾಪ್ತು. ತಿಥಿಯಿಂದ ನಮಗೆ ಐಶ್ವರ್ಯ ಬರುತ್ತೆ, ಲಕ್ಷ್ಮಿ ಕಟಾಕ್ಷ ಉಂಟಾಗುತ್ತೆ. ಅಂದ್ರೆ ನೀವು ಯಾವುದೇ ಕಾರ್ಯವನ್ನು ನೀವು ಈ ಅರ್ನಿಂಗ್ ಸಂಬಂಧಪಟ್ಟಂಗೆ, ಅಂದ್ರೆ ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ಮಾಡ್ಬೇಕಾದ್ರೆ ಒಳ್ಳೆ ತಿಥಿನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಒಂದು ವಿಚಾರ ಇಲ್ಲಿ ಗಮನ ಇಟ್ಕೋಬೇಕು. ನೀವು ಫೈನಾನ್ಸ್ಗೆ ಸಂಬಂಧಪಟ್ಟ ಹಾಗೆ ವಿಚಾರ ಮಾಡ್ಬೇಕಂದ್ರೆ ತಿಥಿ ಶ್ರೀಯ ಮಾಪ್ನೋತಿ. ನಕ್ಷತ್ರ ಪಾಪದ್ದರೇತ್. ನಕ್ಷತ್ರ ಪಾಪದ್ದರೇತ್. ಸೊ ನಕ್ಷತ್ರದಿಂದ ಏನು ಇದಾಗುತ್ತೆ? ಪಾಪ ನಾಶ ಆಗುತ್ತೆ. ಪಾಪ ನಾಶ ಆಗುತ್ತೆ. ಪಾಪ ನಾಶ ಆಗುತ್ತೆ ನಕ್ಷತ್ರದಿಂದ. ನೆಕ್ಸ್ಟ್ ವಾರದ್ರೋಗ ನಿವಾರಣಂ, ಅಲ್ಲ ಸಾರಿ, ವಾರದ ಆಯುಷ್ವರ್ಧನಂ. ವಾರದಿಂದ ಏನಾಗುತ್ತೆ? ಆರೋಗ್ಯ ವೃದ್ಧಿ ಆಗುತ್ತೆ. ವಾರದ ಆಯುಷ್ವರ್ಧನಂ. ಇಲ್ಲಿ ನಮ್ಮಲ್ಲಿ ಒಂದು ವಿಚಾರ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ನಮ್ದು ವಿಚಾರ ಏನಂದ್ರೆ, ನೀವು ಯಾವ ವಾರದಲ್ಲಿ ಜನಿಸಿದ್ದೀರಿ, ಮ್ಯೂಟ್ ಮಾಡ್ಕೊಳ್ಳಿ. ನೀವು ಯಾವ ವಾರದಲ್ಲಿ ಜನಿಸಿದ್ದೀರಿ ಆ ವಾರ, ಇದು ಗಂಡು ಮಕ್ಳಿಗೆ ಅಪ್ಲೈ, ಈಗೇನು ಹೆಣ್ಮಕ್ಳಿಗೂ ಅಪ್ಲೈ ಆಗುತ್ತೆ. ಯಾಕಂದ್ರೆ ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ ಹೋಗ್ತಾರೆ. ಆ ವಾರದಲ್ಲಿ ನೀವು ಕೂದಲು ಉಗುರುಗಳನ್ನ ಕಟ್ ಮಾಡಬಾರ್ದು. ಯಾಕೆಂದ್ರೆ ನಿಮ್ಮ ಯಾವ ವಾರದಲ್ಲಿ ನೀವು ಜನಿಸಿದಿರಿ. ಆಮೇಲೆ ವಾರ ಜನಿಸಿದ್ರೆ ಏನು ಅಂದ್ರೆ, ನೀವು ಷಡ್ಬಲ ಕ್ಯಾಲ್ಕುಲೇಷನ್ ಅಲ್ಲಿ ನಿಮ್ಮ ವಾರಾಧಿಪತಿ, ನೀವು ಸೋಮವಾರನಾರ ಹುಟ್ಟಿದ್ರಿ, ಭಾನುವಾರ ಹುಟ್ಟಿರಿ, ಶನಿವಾರ ಹುಟ್ಟಿರಿ. ಈ ಶನಿವಾರ ಹುಟ್ಟಿದ್ರೆ ಏನು ತಪ್ಪಲ್ಲ, ಇಲ್ಲ ಏನು ಗುರುವಾರ ಹುಟ್ಟಿದ್ರೆ ಏನು ಪಾಸಿಟಿವ್ ಅಲ್ಲ. ಯಾವ ವಾರದಲ್ಲಿ ಹುಟ್ಟಿದ್ರಿ ಆ ವಾರಾಧಿಪತಿ ನಿಮ್ಮ ಷಡ್ಬಲದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ವಾರದ ಆಯುಷ್ವರ್ಧನಂ ಅಂತ. ಅಲ್ಲಿಂದ ಬಂದ್ರೆ ಯೋಗದ್ರೋಗ ನಿವಾರಣಂ. ಯೋಗದಿಂದ ಏನ್ ನಿವಾರಣೆ ಆಯ್ತದೆ?
ಯೋಗ ರೋಗ ನಿವಾರಣೆ. ರೋಗ ನಿವಾರಣೆ ವೆರಿ ಗುಡ್. ರೋಗ ನಿವಾರಣೆ ಆಗುತ್ತದೆ. ಸೊ ಯೋಗ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ವಿಚಾರ ಬಂದಾಗ ಅವಾಗ ನೀವು ಒಳ್ಳೆ ಯೋಗದಲ್ಲಿ ಅವರ ಜನ್ಮ ಯೋಗಕ್ಕೆ ಅನುಕೂಲ ಅಂದ್ರೆ ಶುಭ ಯೋಗಗಳಿದಾವೆ. ಆ ಯೋಗಗಳು 27 ನಕ್ಷತ್ರ ಎಷ್ಟಿದೆ ಅದೇ ತರ 27 ಯೋಗ ಇದೆ. ಅಲ್ಲಿಂದ ನೆಕ್ಸ್ಟ್ ಬಂದ್ರೆ ಕರ್ಣದಿಂದ ಏನಾಗುತ್ತೆ? ಕರ್ಣನ್ ಕಾರ್ಯಸಿದ್ಧಿಂಚ, ಕರ್ಣದಿಂದ ಕಾರ್ಯಸಿದ್ಧಿ ಆಗುತ್ತೆ. ವೆರಿ ಗುಡ್. ಕರ್ಣದಿಂದ ಕಾರ್ಯಸಿದ್ಧಿ ಆಗುತ್ತೆ. ಸೊ ಈ ರೀತಿ ಏನು ಇದು ಕಾರ್ಯಸಿದ್ಧಿ. ವೆರಿ ಗುಡ್ ಈ ರೀತಿ ಏನು ಮ್ಯೂಟ್ ಮಾಡ್ಕೊಳ್ಳಿ. ಈ ರೀತಿ ಏನು ಪಂಚಾಂಗಗಳು ಸ್ವಲ್ಪ ಇದೆ. ಯೋಗದಿಂದ ರೋಗ ನಿವಾರಣೆ ರೋಗ ನಿವಾರಣೆ ಯೋಗದಿಂದ ರೋಗ ನಿವಾರಣೆ ಬರ್ಕೊಂಡಿದಿರಲ್ಲ. ಓಕೆ. ಅಲ್ಲಿಂದ ಸೊ ಅಂದ್ರೆ ಇದು ಸುಮ್ನೆ ಮಾಡಿಲ್ಲ. ಪಂಚಾಂಗಗಳು ಅಂದ್ರೆ ಪಂಚಾಂಗಗಳು ಇದು ವೇದಾಂಗದ ಒಂದು ವೇದಾಂಗ. ಇದು ಅಸ್ಟ್ರಾಲಜಿನೇ ವೇದಾಂಗ. ಈ ಅಸ್ಟ್ರಾಲಜಿಯಲ್ಲಿ ಪಂಚಾಂಗ ಇದೆ. ಈ ಪಂಚಾಂಗಗಳು ಒಂದೊಂದು ಒಳ್ಳೆದನ್ನೇ ಮಾಡ್ತವೆ. ಇದು ಮುಹೂರ್ತದಲ್ಲಿ ಬಹಳ ಮುಖ್ಯ ಅನ್ನೋದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ಮುಖ್ಯವಾಗಿ ನಾವು ಈಗ ಯೋಗಿ ಅವಯೋಗಿ ಸಹಯೋಗಿ ಅನ್ನೋದಕ್ಕಿಂತ ಹೇಳೋಕ್ಕಿಂತ ಮುಂಚೆ ನಿಮಗೆ ಈ ತಿಥಿ ನಾನು ನಿಮಗೆ ನಿನ್ನೆ ಕ್ಲಾಸಲ್ಲಿ ಹೇಳಿದೆ. ಪೌರ್ಣಮಿ ಅಮಾವಾಸ್ಯೆ ಇದೆರಡು ತಿಥಿಗಳು ಅಲ್ಲಿ ಜನಿಸಿದವರಿಗೆ 12 ರಾಶಿ ಅಥವಾ 12 ಭಾವಗಳಲ್ಲಿ ಯಾವುದು ದಗ್ಧ ರಾಶಿ ಆಗಲ್ಲ. ದಗ್ಧ ಅಂದ್ರೆ ಬರ್ನ್ ಆಗ್ಬಿಟ್ಟಿರ್ತದೆ. ಯಾವುದು ದಗ್ಧ ರಾಶಿ ಆಗಲ್ಲ. ಬರ್ಕೊಳ್ಳಿ. ಪೌರ್ಣಮಿ ಮತ್ತು ಅಮಾವಾಸ್ಯೆಯಲ್ಲಿ ಜನಿಸಿದ್ರೆ 12 ರಾಶಿ ಅಥವಾ 12 ಭಾವದಲ್ಲಿ ಯಾವುದು ದಗ್ಧ ರಾಶಿ ಆಗಲ್ಲ. ನಂಬರ್ 1. ಅಲ್ಲಿಂದ ನೆಕ್ಸ್ಟ್ ಬಂದ್ರೆ ಚತುರ್ದಶಿ. ಅದು ಕೃಷ್ಣ ಚತುರ್ದಶಿ ಇರ್ಬೋದು, ಶುಕ್ಲ ಚತುರ್ದಶಿ ಇರ್ಬೋದು. ಕೃಷ್ಣ ಚತುರ್ದಶಿ ಶುಕ್ಲ ಚತುರ್ದಶಿಯಲ್ಲಿ ಜನಿಸಿದವರು 4 ದ್ವಿಶೋಭವ ರಾಶಿಗಳು ಮಿಥುನ, ಕನ್ಯಾ, ಧನು, ಮೀನ. ಯಾವುದು? ಮಿಥುನ, ಕನ್ಯಾ, ಧನುಸ್ಸು, ಮೀನ. ಈ 4 ರಾಶಿಗಳು ಅಂದ್ರೆ 12ರಲ್ಲಿ 4 ರಾಶಿಗಳು ದಗ್ಧ ರಾಶಿ ಆಗ್ಬಿಡ್ತದೆ, 4 ರಾಶಿಗಳು ಬರ್ನ್ ಆಗ್ಬಿಡ್ತವೆ ಅಂತ. ಇನ್ನು ಮಿಕ್ಕಿ ತಿಥಿಗಳು ಏನಿದೆ ಪಾಡ್ಯದಿಂದ ತ್ರಯೋದಶಿವರೆಗೆ ಈ ತಿಥಿಯಲ್ಲಿ ಜನಿಸಿದ್ರೆ 2 ರಾಶಿಗಳು ದಗ್ಧ ರಾಶಿ ಆಗ್ತದೆ. 2 ರಾಶಿಗಳು ದಗ್ಧ ರಾಶಿ. ಇದು ಒಂದ್ ಕಡೆ ಇಟ್ಕೊಳ್ಳಿ. ಈ ದಗ್ಧ ರಾಶಿ ಆಗೋದ್ರಲ್ಲಿ ಒಂದು ಎಕ್ಸೆಪ್ಷನ್ ರೂಲ್ ಹೇಳ್ಕೊಡ್ತೀನಿ. ಈ ದುಸ್ಥಾನಗಳು ಅಂತ ಏನ್ ಹೇಳ್ತೀವಿ 6, 8, 12 ಲಗ್ನದಿಂದ 6, 8, 12 ರಾಶಿಯಿಂದಲ್ಲ, ಲಗ್ನದಿಂದ 6, 8, 12ಗಳು ಇವು ದಗ್ಧ ರಾಶಿಗಳಾದ್ರೆ ಪಾಸಿಟಿವ್. ದಗ್ಧ ರಾಶಿ ಇಸ್ ಎ ಮೈನಸ್, ದುಸ್ಥಾನ ಇಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್. ಆಯ್ತಾ? ಇದನ್ನೊಂದು ಬರ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಅಲ್ಲಿಂದ ಬಂದ್ರೆ ನೆಕ್ಸ್ಟ್ ಯೋಗಗಳಿದಾವೆ. 27 ಯೋಗಗಳಿದಾವೆ. ಗೊತ್ತಾಯ್ತಾ? ಈ 27 ನೀವು ಯಾವ ಯೋಗದಲ್ಲಿ ಜನಿಸಿದಿರಿ, ನೀವು ಯಾವ್ಯಾವ ಯೋಗದಲ್ಲಿ ಜನಿಸಿದಿರಿ ಸ್ವಲ್ಪ ಯಾರು ಹೇಳ್ತೀರಾ? ವ್ಯತಿಪಾತ ಯೋಗದಲ್ಲಿ ಯಾರು ಜನಿಸಿದ್ದೀರಾ? ವ್ಯತಿಪಾತ ಯೋಗ. ಒಂದು ಗಂಡ ಯೋಗ. ಆಯ್ತು, ಗಂಡ ಯೋಗಕ್ಕೆ ಹೇಳ್ತೀನಿ. ಏನು ಗಂಡ ಯೋಗಕ್ಕೆ? ಯಾರು ಏನು ಬಂದೆ ಹೇಳ್ತೀನಿ ನಿಮ್ಗೆ ಎಲ್ಲರಿಗೂ. ಐ ಜಸ್ಟ್ ಟೆಲ್ ಯು ಯೋಗಗಳಿಂದ ಯಾವ್ಯಾವ್ದು ಅಂತ ಒಂದೊಂದು ನಿಮಿಷ ಕೇಳ್ತೀನಿ. ಒಂದು ಹಂಗೆ ಸ್ವಲ್ಪ ಟೈಮ್ ಕೊಡ್ತೀರಾ, ಅವಾಗ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಆಯ್ತಾ? ಈಗ ಇವತ್ತು ಯಾವ ಯೋಗ ಇದೆ? ಇವತ್ತು ವೈದ್ಯುತಿ ಯೋಗ ಇದೆ. ಆಯ್ತಾ? ಈಗ ನನಗೆ ದಯಮಾಡಿ ಏನು ಒಂದು ನಿಮಿಷ. ನಿಷ್ಕುಂಭ, ಆಯುಷ್ಮಾನ್, ಸೌಭಾಗ್ಯ, ಶೋಭನ. ನಾನು ಯೋಗ ಹೇಳ್ತೀನಿ, ಅದನ್ನ ನಾನು ಇಂಥ ಯೋಗ ಅಂತ ಯಾರಾದ್ರೂ ನಂದು ಅಂತ ಹೇಳಿ ನಾನು ಅವಾಗ ಹೇಳ್ತೀನಿ. ಅತಿಗಂಡ, ಸುಕರ್ಮಣ ಯೋಗ, ಸ್ಥೂಲ ಯೋಗ. ಗುರುಗಳೇ ಅತಿಗಂಡ ನಂದು. ಅತಿಗಂಡಕ್ಕೆ ಬರ್ತೀನಿ. ಈಗ ಗಂಡಕ್ಕೆ ಹೇಳ್ತೀನಿ. ಒಂದ್ ನಿಮಿಷ ಒಂದು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. ಗಂಡ ಯೋಗ ಯಾರು ಅಂದ್ರೆ ಗಂಡ ಯೋಗ ಅಲ್ಲ ಗುರುಗಳು ಒಂದಿಂದಾನೇ ಹೇಳ್ತಾ ಬರ್ಕೊಳಕ್ ಆಗುತ್ತೆ ಅಂತ. ಒಂದೇ ನಿಮಿಷ ಇರಿ, ಬರ್ತೀನಿ ಅಲ್ಲಿಗೆ. ನಿಮ್ಗೆ ನಾನು ಪ್ರಿಂಟ್ ಔಟೇ ಕೊಡ್ತೀನಿ, ತಲೆ ಯಾಕೆ ಕೆಡ್ಸ್ಕೊತೀರಿ? ಗಂಡ ಯೋಗ ಯಾರು ಹೇಳಿದ್ರಿ? ಗಾಯತ್ರಿ. ಗಂಡ ಯೋಗದ ನಕ್ಷತ್ರ ಬಂದು ಗಂಡ ಯೋಗಕ್ಕೆ ನಕ್ಷತ್ರಾಧಿಪತಿ ಬಂದು ಅಂದ್ರೆ ಅದು ಒಂದೊಂದು ಯೋಗಕ್ಕೆ ಒಂದೊಂದು ನಕ್ಷತ್ರ. ಯೋಗಗಳು 27 ಯೋಗ ಇದೆ, 27 ನಕ್ಷತ್ರ ಬೇರೆ ಇದೆ. ಆದ್ರೆ ಒಂದೊಂದು ಯೋಗಕ್ಕೆ ಒಂದೊಂದು ನಕ್ಷತ್ರನು ಅಂದ್ರೆ ಇಂಥ ನಕ್ಷತ್ರದಲ್ಲಿ ಆ ಯೋಗ ಬೀಳುತ್ತೆ. ಸೊ ಅದು
ಆ ಅನುರಾಧ ನಕ್ಷತ್ರ ಯಾವುದು ಗಂಡ ಯೋಗ ಬಂದು ಅನುರಾಧ ನಕ್ಷತ್ರದಲ್ಲಿ ಇರ್ತದೆ, ಅಂದ್ರೆ ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ ಗಂಡ ಯೋಗ, ಆಯ್ತಾ? ಹಾಗಾಗಿ ಅದಕ್ಕೆ ಅಧಿಪತಿ ಅನುರಾಧ ನಕ್ಷತ್ರಕ್ಕೆ ಯಾರು? ದಶಾನಾಥ ಶನಿ. ಸೊ ಶನಿ ನಿಮಗೆ ಯೋಗಿ. ಯಾರು ಗಂಡ ಯೋಗ ಅಂದ್ರಲ್ಲ, ನಿಮಗೆ ಯಾರು ಯೋಗಿ? ಶನಿ ಯೋಗಿ. ಅನುರಾಧ ನಕ್ಷತ್ರ ಯಾರ ಮನೇಲಿದೆ? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇದೆ. ಅಧಿಪತಿ ಯಾರು? ಕುಜ. ಅವರು ಸಹಯೋಗಿ ಅಥವಾ ಡೂಪ್ಲಿಕೇಟ್ ಯೋಗಿ. ಅದು ಸಹಯೋಗಿ ಅಥವಾ ಡೂಪ್ಲಿಕೇಟ್ ಯೋಗಿ. ನಮ್ಮ ರಾಜೇಶ್ ಅವರು ಆಲ್ರೆಡಿ ಏನೋ ಪಾಪ ಕಳಿಸಿದ್ರು, ಅದನ್ನ ಕಳಿಸ್ತೀನಿ. ಏನಿದು ಬುಕ್ಕೆ ಕಳಿಸ್ಬಿಟ್ರು. ಅಬ್ಬಾ ಸೂಪರ್, ಆಯ್ತಾ? ಸೊ ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಯಾವ ನಕ್ಷತ್ರದಲ್ಲಿ ಯೋಗ ಬೀಳುತ್ತೆ, ಅದು ಆ ನಕ್ಷತ್ರದ ಅಧಿಪತಿ ಯೋಗಿ ಆಗುತ್ತೆ. ಇದನ್ನ ಕಾನ್ಸೆಪ್ಟ್ ಬರ್ಕೋಬೇಕು ನೀವು. ಯಾವ ನಕ್ಷತ್ರದಲ್ಲಿ ಯೋಗ ನೀವು ನಿಮ್ಮ ಜನ್ಮ ಯೋಗ ಬೀಳುತ್ತೆ, ಅದು ಯಾಕಂದ್ರೆ ಬೇಸಿಕ್ಸ್ ಕಲ್ತ್ಕೋಬೇಕು ನೀವು ಬೇಸಿಕ್ಸ್ ಕಲಿದೇನೆ ಸುಮ್ನೆ ನಾನು ಯೋಗಿ ಅವಯೋಗಿ ಸಹಯೋಗಿ ಹೇಳ್ದೆ ನೀವು ಕಲ್ತ್ಕೊಳ್ಳಿ ಸಾಕ್ರಿ ಅಷ್ಟೇ, ನಿಮ್ಗೆ ಜಾಸ್ತಿ ಬೇಡ ಅನ್ನೋದು ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿ. ಸೊ ಯೋಗಿ ಅಂದ್ರೆ ಅದು ಯಾವ ನಕ್ಷತ್ರದಲ್ಲಿ ಬೀಳುತ್ತೆ, ಅದು ಅನುರಾಧ ನಕ್ಷತ್ರದಲ್ಲಿ ಬೀಳುತ್ತೆ. ಹಂಗಾಗಿ ಅನುರಾಧ ನಕ್ಷತ್ರ ಅಧಿಪತಿ ಶನಿ. ಹಾಗಾಗಿ ಶನಿ ಬಂದು ನಿಮಗೆ ಯೋಗಿ. ಕರೆಕ್ಟಾ ಮೇಡಮ್? ಗಾಯತ್ರಿ ಮೇಡಮ್ ಹೌದು ಕರೆಕ್ಟ್. ಸರ್, ಖಂಡಿತ ಮಂಗಳ ಸಹಯೋಗಿನ. ಕರೆಕ್ಟಾ? ಹೌದು ಸರ್. ಆಮೇಲೆ ಒಂದೊಂದು ಗ್ರಹಗಳಿಗೂ ಅಂದ್ರೆ ಏನ್ ನಾವು ಯೋಗಿಗಳಿರ್ತಾವಲ್ಲ ಅವ್ರಿಗೆ ಶತ್ರುಗಳಿದ್ದಾರೆ. ಸೊ ಶನಿಗೆ ಶತ್ರು ಚಂದ್ರು. ಹಂಗಾಗಿ ಚಂದ್ರ ಬಂದು ಅವಯೋಗಿ. ಚಂದ್ರ ಅವಯೋಗಿ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ವಿಷ್ಕುಂಭ ಯೋಗ. ವಿಷ್ಕುಂಭ ಯೋಗ ಎಲ್ಲಿ ಬರುತ್ತೆ ಗೊತ್ತಾ? ಪುಷ್ಯ ನಕ್ಷತ್ರದಲ್ಲಿ ಬರುತ್ತೆ. ವಿಷ್ಕುಂಭ ಯೋಗ ಎಲ್ಲಿ ಬರುತ್ತೆ? ಪುಷ್ಯ. ಯಾರಾದ್ರೂ ಇದೀರ ವಿಷ್ಕುಂಭ ಯೋಗ ಯಾರಾದ್ರೂ ಇದ್ರೆ ನೋಡ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಅದು ಎಲ್ಲಿ ಬರುತ್ತೆ? ಪುಷ್ಯ ನಕ್ಷತ್ರದಲ್ಲಿ ಬರುತ್ತೆ. ಪುಷ್ಯ ನಕ್ಷತ್ರದ ಅಧಿಪತಿ ಎಗೇನ್ ಯಾರು? ಶನಿ. ಕಟಕ ರಾಶಿ. ಕಟಕ ರಾಶಿ. ವೆರಿ ಗುಡ್. ಅಲ್ಲಿ ಏನಾಗುತ್ತೆ? ಶನಿ ಯೋಗಿ, ಡೂಪ್ಲಿಕೇಟ್ ಯೋಗಿ ಅಥವಾ ಸಹಯೋಗಿ ಯಾರು? ಆ ರಾಶಿ ಅಧಿಪತಿ. ನಕ್ಷತ್ರ ಯಾವ ರಾಶಿಲಿದೆ ಅದರ ಅಧಿಪತಿ. ಅಲ್ಲಿ ಯಾರು? ಚಂದ್ರ ಸಹಯೋಗಿ ಅಥವಾ ಡೂಪ್ಲಿಕೇಟ್ ಯೋಗಿ ಆಯ್ತು. ಶನಿಗೆ ಶತ್ರು ಯಾರು? ಚಂದ್ರ. ಚಂದ್ರ ಅವಯೋಗಿ ಆಯ್ತು. ಸೊ ಈಗ ಇಲ್ಲಿ ಏನಾಯ್ತು? ಸಹಯೋಗಿನೂ ಚಂದ್ರ, ಅವಯೋಗಿನೂ ಚಂದ್ರ. ಅಲ್ಲಿಗೆ ಇಲ್ಲಿ ಅವಯೋಗಿ ಎಫೆಕ್ಟ್ ಹೊರಟೋಗ್ಬಿಡ್ತದೆ, ಸಹಯೋಗಿ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಚಂದ್ರ ಇಲ್ಲಿ ಸಹಯೋಗಿನೂ ಹೌದು, ಅವಯೋಗಿನೂ ಹೌದು. ಈ ಕಾನ್ಸೆಪ್ಟ್ ಒಂದು ತಿಳ್ಕೊಳ್ಳಿ, ಗೊತ್ತಾಯ್ತಾ? ಇದು ಒಂದಾಯ್ತು. ಅಲ್ಲಿಂದ ಬಂದೆ ಇನ್ನೊಂದು ವಿಚಾರ ಹೇಳ್ತೀನಿ. ಏನು ಅತಿಗಂಡ ಯಾರೋ ಹೇಳಿದ್ರು. ಅತಿಗಂಡ ಕರೆಕ್ಟಾ? ಅತಿಗಂಡಕ್ಕೆ ಬಂದು ಹಸ್ತ ನಕ್ಷತ್ರ. ಅತಿಗಂಡ ಯೋಗ ಎಲ್ಲಿರ್ತದೆ ಅಂದ್ರೆ ಹಸ್ತ ನಕ್ಷತ್ರದಲ್ಲಿ ಇರ್ತದೆ, ಗೊತ್ತಾಯ್ತಾ? ಸೊ ಹಸ್ತ ನಕ್ಷತ್ರದಲ್ಲಿ ನಕ್ಷತ್ರ ಗುರುಗಳೇ. ಅಲ್ಲ, ನಿಮ್ ನಕ್ಷತ್ರ ಅಲ್ಲ ಇವ್ರೆ, ನಿಮ್ ನಕ್ಷತ್ರ ಅಲ್ಲ. ಸರಿ ಸರಿ. ನೀವು ಜನಿಸಿದಾಗ ನೀವು ಅತಿಗಂಡ ಯೋಗದಲ್ಲಿ ಜನಿಸಿದಿರಿ. ಆ ಯೋಗ ಕನ್ಯಾ ರಾಶಿಯಲ್ಲಿರೋ ಹಸ್ತ ನಕ್ಷತ್ರದಲ್ಲಿ ಇದೆ. ಆ ಯೋಗ ಎಲ್ಲಿ ಬೀಳುತ್ತೆ ಅಂತ. ಕರೆಕ್ಟ್, ನೀವು ಕೇಳಿದ ಕ್ವಶನ್ ಕರೆಕ್ಟ್, ಆಯ್ತಾ? ಸೊ ಈ ಅತಿಗಂಡ ಯೋಗ ಹಸ್ತ ನಕ್ಷತ್ರದಲ್ಲಿರೋದ್ರಿಂದ ಅದನ್ನ ಚಂದ್ರ ಯೋಗಿ ಆಗ್ತಾರೆ. ಮತ್ತೆ ಹೇಳಿ ಮುಂದಕ್ಕೆ. ಸಹಯೋಗಿ ಯಾರು? ಬುಧ. ಆದ್ರೆ ಚಂದ್ರನಿಗೆ ಶತ್ರು ಯಾರಂದ್ರೆ ಬುಧ. ಈಗ ಏನಾಗುತ್ತೆ? ಸಹಯೋಗಿನೂ ಬುಧ, ಅವಯೋಗಿನೂ ಬುಧ. ಸೊ ಅಲ್ಲಾಗಿ ನಿಮಗೆ ಒಂದು ಅಡ್ವಾಂಟೇಜ್, ನಿಮಗೇನು ಅವಯೋಗಿ ಎಫೆಕ್ಟ್ ಕಡಿಮೆ. ಮತ್ತೆ ಬೇರೆ ಯಾರ್ಯಾರೋ ಯಾವ್ದೋ ಯೋಗ ಹೇಳಿದ್ರು ಸ್ವಲ್ಪ ಹೇಳಿ, ನನಗೆ ಮರ್ತೋಯ್ತು. ಈಗ ಹೇಳಿ ನೀವು ಬೇರೆ ಯೋಗ. ಸುಕರ್ಮ ಯೋಗ. ಒಂದೇ ನಿಮಿಷ, ಧೃತಿಗೆ ಬರ್ತೀನಿ. ಸುಕರ್ಮ ಹತ್ರದಲ್ಲೇ ಇದೆ. ಇದು ಏನು ಇದು ಬಂದು ನನಗೆ ಸ್ವಲ್ಪ ಕನ್ಫ್ಯೂಷನ್. ಯಾಕೆಂದ್ರೆ ಮೋಸ್ಟ್ಲಿ ಇದು ವೃಷಭ ರಾಶಿಯಲ್ಲಿ ಬರುತ್ತೆ, ಇಲ್ಲ ತುಲಾ ರಾಶಿಯಲ್ಲಿ ಬರುತ್ತೆ. ಯಾಕೆಂದ್ರೆ ಈ ಮಂಗಳ ನಕ್ಷತ್ರ ಎರಡು ಕಡೆ ಬರುತ್ತೆ. ಅದೊಂಚೂರು ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಅದೊಂದು ಇದಿದೆ, ಏನಂತಾರೆ, ಡೀಟೇಲ್ ಇದೆ. ನಾನು ನಿಮ್ಗೆ ಅದನ್ನ ಐ ಕ್ಯಾನ್ ಗಿವ್ ಯು. ಶುಕ್ರ ತುಲಾ ರಾಶಿಯಲ್ಲಿ ಬರುತ್ತೆ. ಧೃತಿ ಯೋಗ ತುಲಾ ರಾಶಿಯಲ್ಲಿ ಬರುತ್ತೆ. ಒಂದೇ ನಿಮಿಷ ಇಲ್ಲೇ ಬಂದೆ. ರಾಹು ನಕ್ಷತ್ರ ಸ್ವಾತಿ
ಸ್ವಾತಿ ಅಲ್ಲ, ಮಂಗಳ, ಮಂಗಳ ನಕ್ಷತ್ರ. ಪಾಡ್ಯ, ಒಂದೇ ನಿಮಿಷ. ಇಲ್ಲೇ ಇದೆ. ಓಕೆ, ಸುಕರ್ಮ ಯೋಗ ಅಲ್ವಾ? ಚಿತ್ತಾ ನಕ್ಷತ್ರ ಬರುತ್ತೆ. ಸುಕರ್ಮ ಯೋಗ ಬಂದು ಎಲ್ಲಿ ಬರುತ್ತೆ? ಚಿತ್ತಾ ನಕ್ಷತ್ರದಲ್ಲಿ ಬರುತ್ತೆ. ಓಕೆ, ಯೋಗಿ ಸೊ ಚಿತ್ತಾ ನಕ್ಷತ್ರ ಎಲ್ಲಿ ಬರ್ತದೆ ಅಂದ್ರೆ ಇದು ಚಿತ್ತಾ ನಕ್ಷತ್ರ. ಹಾಗಾಗಿ ಇಲ್ಲಿ ಚಿತ್ತಾ ನಕ್ಷತ್ರ ತುಲಾ ರಾಶಿಯಲ್ಲಿ ಬೀಳುತ್ತೆ. ಈ ಯಾವುದು ಈ ಸುಕರ್ಮ ಯೋಗ. ಸುಕರ್ಮ ಯೋಗ ಚಿತ್ತಾ ನಕ್ಷತ್ರ ತುಲಾ ರಾಶಿಯಲ್ಲಿ ಬೀಳೋದ್ರಿಂದ ಮಂಗಳ ಯೋಗಿ, ಮಂಗಳ ಯೋಗಿ, ಶುಕ್ರ ಸಹಯೋಗಿ, ಮಂಗಳನಿಗೆ ಶತ್ರು ಬಂದು ಕೇತು, ಹಂಗಾಗಿ ಕೇತು ಅವಯೋಗಿ. ಆಯ್ತಾ? ಯಾವಾಗ್ಲೂ ಮಂಗಳನಿಗೆ ಕೇತು ಶತ್ರು, ಶನಿಗೆ ಚಂದ್ರ ಶತ್ರು, ಚಂದ್ರನಿಗೆ ಬುಧ ಶತ್ರು. ಅವ್ರಿಗವ್ರಿಗೆ ಆಪೋಸಿಟ್ ಇಲ್ಲ. ಇದು ಈ ತರ, ಈ ಕಾನ್ಸೆಪ್ಟ್ ಈ ತರ ತಗೋಬೇಕು. ನಿಮ್ಗೆ ಹೇಳ್ಕೊಡ್ತೀನಿ ಯಾರ್ಯಾರು ಶತ್ರು, ಯಾರ್ಯಾರು ಮಿತ್ರ ಅಂತ ಅದು ಹೇಳ್ಕೊಡ್ತೀನಿ. ಈಗ ನಿಮಗೆ ಕಾನ್ಸೆಪ್ಟ್ ಇದು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದಾಯ್ತು. ನೆಕ್ಸ್ಟ್ ಯಾವ್ದು? ಈಗ ಇನ್ನೊಂದು ಹೇಳ್ತೀನಿ. ಪಾಪ ಇವ್ರು ಯಾರು ಧೃತಿ ಅಂದ್ರು, ಧೃತಿಗೆ ಹೋಗೋಣ. ಈಗ ಯೋಗಗಳಲ್ಲಿ ವಿ ಇಂದ ಸ್ಟಾರ್ಟ್ ಆಗುತ್ತಲ್ಲ ಯೋಗ. ವಿ, ವಜ್ರ ಯೋಗ, ಒರಿಯನ್ನು, ವ್ಯತಿಪಾತ, ಈ ವಿ ಇಂದ ಸ್ಟಾರ್ಟ್ ಆಗೋ ಯೋಗಗಳೆಲ್ಲ ಸ್ವಲ್ಪ ನೆಗೆಟಿವ್ ಯೋಗಗಳು. ಅವು ಅಷ್ಟಿಲ್ಲ. ಅದು ವಜ್ರ ಯೋಗ ಒಂದ್ ಸ್ವಲ್ಪ ಪರವಾಗಿಲ್ಲ, ಅದು ಬಿಟ್ರೆ ಮಿಕ್ಕಿದೆಲ್ಲ ಒಳ್ಳೆ ಯೋಗಗಳಲ್ಲ. ಆಯ್ತಾ? ವಿ ಇಂದ ಶುರು ಆಗೋದು. ಆಮೇಲೆ ಕೆಲವರು ಹೆಣ್ಮಕ್ಳಿಗೆ ವೈದ್ಯತಿ ಅಂತೆಲ್ಲ ಹೇಳ್ತಾರೆ. ವೈದ್ಯತಿ ಯೋಗದಲ್ಲಿ ಮದುವೆ ಮಾಡಿದ್ರೆ ಹೆಣ್ಮಕ್ಳು ವಿಧವೆ ಆಯ್ತಾಳೆ. ಹೆಸರು ಇಡ್ತೀರಾ ಬಿಡ್ತೀರಾ ನೋಡ್ಕೊಳ್ಳಿ. ಸ್ಟೈಲಾಗಿ ಏನೋ ಇಡಕ್ಕೆಲ್ಲ ಹೋಗ್ಬಾರ್ದು. ಆಯ್ತಾ? ವಾರ, ನಕ್ಷತ್ರ, ತಿಥಿ, ಯೋಗ, ಕರಣ, ಪರ್ವತದ ಹೆಸರು, ನದಿ ಹೆಸರು ಯಾವುದು ಇಡಬಾರ್ದು. ದೇವರ ಹೆಸರುಗಳು. ಧೃತಿ, ಧೃತಿ ಹೇಳಿದ್ರಲ್ವಾ? ಧೃತಿ ಬಂದು ಸ್ವಾತಿ ನಕ್ಷತ್ರದಲ್ಲಿ ಬರ್ತದೆ. ಧೃತಿ ಬಂದು ಸ್ವಾತಿ ನಕ್ಷತ್ರದಲ್ಲಿ ಬರ್ತದೆ. ಈಗ ಹೇಳಿ ನನಗೆ, ಈಗ ನಿಮಗೆ ಯೋಗಿ ಯಾರು, ಸಹಯೋಗಿ ಯಾರು, ಅವಯೋಗಿ ಯಾರು? ಕೇತು ಯೋಗಿ, ಯೋಗಿ ರಾಹು, ಅವಯೋಗಿ ಶುಕ್ರ, ಅವಯೋಗಿ ಸಹಯೋಗಿ ಶುಕ್ರ, ಮಂಗಳ. ತಪ್ಪು ಹೇಳ್ತಾ ಇದ್ದೀರಿ ಮೇಡಮ್. ನೀವು ಇನ್ನೊಬ್ರು ಯಾರೋ ಹೇಳಿದ್ರು, ಜೆಂಟ್ಸ್ ಹೇಳಿ. ಯೋಗಿ ಯಾರು? ಸ್ವಾತಿ ನಕ್ಷತ್ರದಲ್ಲಿ ಬರುತ್ತೆ. ಸರಿ, ಯೋಗಿ ಬಂದು ರಾಹು. ರಾಹು ರಾಹು ವೆರಿ ಗುಡ್. ರಾಹು ಯೋಗಿ. ಯಾಕೆಂದ್ರೆ ಸ್ವಾತಿ ನಕ್ಷತ್ರಕ್ಕೆ ಅಧಿಪತಿ ರಾಹು. ಸಹಯೋಗಿ ಯಾರು? ಸಹಯೋಗಿ ಸಹಯೋಗಿ ಶುಕ್ರ. ಸಹಯೋಗಿ ಶುಕ್ರ. ಆದ್ರೆ ರಾಹುಗೆ ಶತ್ರು ಬಂದು ಶುಕ್ರ, ಹಂಗಾಗಿ ಅವಯೋಗಿ ಶುಕ್ರ, ಸಹಯೋಗಿನೂ ಶುಕ್ರ, ಯೋಗಿ ಮಾತ್ರ ರಾಹು. ಓಕೆನಾ? ಇನ್ಯಾರಿಗಾರು ಬೇಕಾ? ನೆಕ್ಸ್ಟ್ ನಾನು ಸ್ವಲ್ಪ ಈ ಯೋಗಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡಕ್ಕೆ ಮುಂದುವರಿಲ್ಲ. ಇದು ಯೋಗಿಗಳ ಬಗ್ಗೆ ವಿಚಾರ. ಇದನ್ನ ಯೋಗಿ, ಅವಯೋಗಿ, ಸಹಯೋಗಿ ಅಂತ ಬೇಕಂದ್ರೆ ನಿಮಗೆ ಇನ್ನೊಂದು ಮಾಡಬಹುದು. ಒಂದೇ ನಿಮಿಷ. ಇದನ್ನ ಸ್ವಲ್ಪ ಬೇಕಾದ್ರೆ ನೀವು ಬರ್ಕೋಬಹುದು. ಒಂದು ವಿಚಾರ ಹೇಳ್ತೀನಿ. ಯಾವ್ಯಾವ ತಿಥಿಗೆ ಯಾವ್ಯಾವ ದಗ್ಧ ರಾಶಿ ಆಗುತ್ತೆ ಅನ್ನೋದು ಒಂಚೂರು ಹೇಳ್ತೀನಿ ನಿಮಗೆ. ಅದಕ್ಕೆ ಚಾರ್ಟ್ ಏನಾದ್ರು ಉಂಟಾ ಗುರುಗಳೇ? ಇದೆ, ಆ ಬುಕ್ಕಲ್ಲಿ ಎಲ್ಲ ಇದೆ, ಹೇಳ್ತೀನಿ. ಆಮೇಲೆ ಈಗ ಒಂದು ಸೀಕ್ರೆಟ್ ಆಫ್ ದಿಸ್ ಯೋಗಿ, ಅವಯೋಗಿ, ಸಹಯೋಗಿದು ಹೇಳ್ಕೊಡ್ತೀನಿ. ಈಗ ನಿಮಗೆ ರಾಹು ದಶೆ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಯಾರಿಗೋ ರಾಹು ದಶೆ ಆದ್ರೆ ನಿಮಗೆ ರಾಹು ಯೋಗಿ ಅಲ್ಲ, ಏನು ಅಲ್ಲ. ಯೋಗಿ, ಅವಯೋಗಿ, ಸಹಯೋಗಿ ಏನು ಅಲ್ಲ. ಇನ್ನೊಬ್ರಿಗೆ ಯಾರಿಗೋ ರಾಹು ದಶೆ ನಡೀತಿರ್ತದೆ, ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೋ, ಫ್ಯಾಮಿಲಿಲೋ, ಆಫೀಸಲ್ಲೋ. ಅವ್ರಿಗೆ ರಾಹು ಯೋಗಿ ಆಗಿರ್ತದೆ. ಅವ್ರ ಕಡೆಯಿಂದ ನಿಮಗೆ ಅನುಕೂಲ ಆಗುತ್ತೆ. ಇದು ತಿಳ್ಕೊಳ್ಳಿ. ಯಾರಿಗೆ ಯಾವ ದಶೆ ನಡೀತಾ ಇದೆ, ಆ ದಶೆ ಅಧಿಪತಿ ಏನಿದೆ ಅದು ಯಾರಿಗೆ ಯೋಗಿ ಆಗಿರ್ತದೆ ಅವ್ರ ಕಡೆಯಿಂದ ನಿಮಗೆ ಫೇವರ್ ಆಗುತ್ತೆ.
ಗೊತ್ತಾಯ್ತಾ? ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಎಕ್ಸಾಂಪಲ್ ಹೇಳಿದ್ರು ನಾನು ಅದಕ್ಕೆ ಒಂದು ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಆಮೇಲೆ ಇನ್ನೊಂದು ಬಹಳ ಪವರ್ಫುಲ್ ಯೋಗ ಏನಾಗುತ್ತೆ ಅಂದ್ರೆ, ಚೆಕ್ ಮಾಡ್ಕೊಳ್ಳಿ ನಿಮ್ ಮನೆಗೆ ಹೋಗ್ಬಿಟ್ಟು ಎಲ್ಲ. ಸಹಯೋಗಿ ಏನಿದೆಯಲ್ಲ, ಸಹಯೋಗಿ ಏನಾದ್ರೂ ಯೋಗಿ ನಕ್ಷತ್ರದಲ್ಲಿ ಕೂತಿದ್ರೆ, ಸಹಯೋಗಿ ಯೋಗಿ ನಕ್ಷತ್ರದಲ್ಲಿ ಕೂತಿದ್ರೆ ಅಂತ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ. ಅದಕ್ಕೆ ಎಕ್ಸಾಂಪಲ್ ಕೊಟ್ರೆ ನಿಮಗೆ ಅದು ಬಹಳ ಮಹಾ ಒಳ್ಳೆ ಯೋಗ, ಒಳ್ಳೆ ರಾಜಯೋಗ ಅಂತ ಹೇಳ್ತೀವಿ. ಆಯ್ತಾ? ಎಕ್ಸಾಂಪಲ್ ಹೇಳ. ಫಾರ್ ಎಕ್ಸಾಂಪಲ್, ವ್ಯತಿಪಾತ ಯೋಗದಲ್ಲಿ ಒಬ್ರು ಜನಿಸಿದ್ದಾರೆ. ವ್ಯತಿಪಾತ ಯೋಗದಲ್ಲಿ ಜನಿಸಿದ್ರೆ ರಾಹು ಯೋಗಿ. ಓಕೆನಾ? ರಾಹು ಯೋಗಿ. ಆ ವ್ಯತಿಪಾತ ನಕ್ಷತ್ರ ಎಲ್ಲಿ ಬೀಳುತ್ತೆ ಅಂದ್ರೆ ಶತಭಿಷಾದಲ್ಲಿ ಬೀಳುತ್ತೆ. ಓಕೆ, ಶತಭಿಷಾದಲ್ಲಿ ಅದು ಬೀಳೋದ್ರಿಂದ ಸಹಯೋಗಿ ಯಾರು? ಶನಿ ಎಲ್ಲಿ ಕೂತಿದೆ ಅಂದ್ರೆ ಆರ್ದ್ರ ನಕ್ಷತ್ರದಲ್ಲಿ ಕೂತಿದೆ. ಶನಿ ಆರ್ದ್ರ ನಕ್ಷತ್ರದಲ್ಲಿ ಕೂತಿದೆ. ಅವಾಗ ಶನಿ ಸಹಯೋಗಿ ಯಾವ ನಕ್ಷತ್ರದಲ್ಲಿ ಕೂತ್ಕೋತು? ಯೋಗಿ ನಕ್ಷತ್ರದಲ್ಲಿ ಯೋಗಿ ನಕ್ಷತ್ರದಲ್ಲಿ ಕೂತ್ಕೋತು. ಅಂದ್ರೆ ಆರ್ದ್ರ ನಕ್ಷತ್ರದ ಅಧಿಪತಿ ರಾಹು. ಸೊ ಸಹಯೋಗಿ ಯೋಗಿ ನಕ್ಷತ್ರದಲ್ಲಿ ಕೂತ್ಕೊಂಡ್ರೆ ಬ್ಯೂಟಿಫುಲ್ ಯೋಗ, ಒಳ್ಳೆ ಯೋಗ ಅದು. ಆ ರಾಹು ರಾಹು ಆಮೇಲೆ ದಶಾ ಬರ್ಬೇಕು. ಆ ದಶೆಗಳಲ್ಲಿ ಆ ಒಂದು ಅನುಕೂಲಗಳಾಗ್ತದೆ. ಅರ್ಥ ಆಯ್ತಾ? ಇದು ಯೋಗಿ, ಅವಯೋಗಿ, ಸಹಯೋಗಿ. ಆಮೇಲೆ ಲಗ್ನಾಧಿಪತಿನೇ ಅವಯೋಗಿ ಆಗೋದು, ಇದೆಲ್ಲ ಸ್ವಲ್ಪ ನಾಟ್ ಸೋ ಫೇವರಬಲ್. ಲಗ್ನಾಧಿಪತಿನೇ ಅವಯೋಗಿ ಆಗೋದು. ಆದ್ರೆ ಇದೆಲ್ಲದಕ್ಕೂ ಒಂದು ಫೈನಲ್ ರೂಲ್ ಏನಂದ್ರೆ, ನಿಮಗೆ ಯಾವುದೇ ಗ್ರಹ, ಅದು ಯೋಗಿ, ಅವಯೋಗಿ, ಕರದ್ರೇಕಣಾಧಿಪತಿ, ಬಾಧಕಾಧಿಪತಿ, ಇನ್ನೊಂದು ಪುಷ್ಕರಾಂಶದಲ್ಲಿ ಇದೆ ಅಂದ್ರೆ ನಿಮಗೆ 90% ಟ್ರಬಲ್ಸ್ ಇರಲ್ಲ. ಪುಷ್ಕರಾಂಶದಲ್ಲಿ ಇದ್ರೆ 90% ಟ್ರಬಲ್ಸ್ ಇರಲ್ಲ. ಪುಷ್ಕರಾಂಶದ ಬಗ್ಗೆ ನಿಮಗೆ ಆಲ್ರೆಡಿ ನಾನು ಸುಮಾರು ಹೇಳಿದ್ದೀನಿ. ಅರ್ಥ ಆಯ್ತಾ? ಸೊ ನಿಮಗೆ ಅದು ಗೊತ್ತಿದೆ ಅಂತ ನನಗೆ ಭಾವನೆ ಇದೆ. ಆಯ್ತಾ? ಇವರು ಏನೇ ಬುಕ್ ಹೇಳಿದ್ರಲ್ಲ, HR ಶೇಷಾದ್ರಿ ಅಯ್ಯರ್ ಅಂತ, HR ಶೇಷಾದ್ರಿ ಅಯ್ಯರ್, ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ ಅಂತ, ಜನಪ್ರಿಯ ಪ್ರಕಾಶನ, ಬೆಂಗಳೂರು. ಬರ್ಕೊಳ್ಳಿ. ನ್ಯೂ ಟೆಕ್ನಿಕ್ಸ್ ಆಫ್ ಪ್ರಿಡಿಕ್ಷನ್ 2 ಪಾರ್ಟ್ ಇದೆ. ಶ್ರೀಯುತರಾದ HR ಶೇಷಾದ್ರಿ ಅಯ್ಯರ್, ಜನಪ್ರಿಯ ಪ್ರಕಾಶನ. ಕನ್ನಡದಲ್ಲಿ ಇಲ್ಲ ಪುಸ್ತಕ, ಆ ಕನ್ನಡ ಇದ್ರಲ್ಲಿ ಇಲ್ಲ ಸರ್, ಇಂಗ್ಲಿಷ್. ಕನ್ನಡ ಸ್ವಲ್ಪ ನೀವು ಒಂಚೂರು ವರ್ಕೌಟ್ ಮಾಡಿ. ನನಗೆ ನಿಜವಾಗ್ಲೂ ಅದು ನಾಲೆಡ್ಜ್ ಇಲ್ಲ, ಇದೇ ಇಲ್ವಂತ. ನಾನು ಟ್ರೈ ಮಾಡ್ತೀನಿ, ಬಟ್ ನೀವು ಸ್ವಲ್ಪ ಇದು ಮಾಡಿ. ಅರ್ಥ ಆಯ್ತಾ? ಆಯ್ತು. ಈಗ ಜಾತಕದ ಬಗ್ಗೆ ವಿಶ್ಲೇಷಣೆ ಬೇಕಾ, ಇಲ್ಲ ಯಾವ್ದಾದ್ರು ಡೌಟ್ಸ್ ಇದ್ರೆ ಮತ್ತೆ ನಾನು ಡೌಟ್ ಕ್ಲಾರಿಫೈ ಮಾಡ್ತೀನಿ. ಇಲ್ಲ ಏನು ಅಂತ ನೀವ್ ಹೇಳ್ಬೇಕು ನನಗೆ. ಧ್ರುವ ಯೋಗ ಅಂತ ಪಾಪ ಯಾರೋ ಹಾಕಿದ್ದಾರೆ, ಧ್ರುವ ಯೋಗಕ್ಕೆ ಒಂದ್ಸರಿ ನೋಡ್ತೀನಿ. ಧ್ರುವ ಯೋಗ ಸರ್, ಅದು HR ಹೆಸರೇನು ಸರ್? HR ಶೇಷಾದ್ರಿ ಅಯ್ಯರ್. ಥ್ಯಾಂಕ್ ಯು ಸರ್. ಗಂಡ ವೃದ್ಧಿ ಧ್ರುವ ಯೋಗ. ಧ್ರುವ ಯೋಗಕ್ಕೆ ಕೇತು ಅಧಿಪತಿ. ಧ್ರುವ ಯೋಗಕ್ಕೆ ಕೇತು ಅಧಿಪತಿ ಅಂದ್ರೆ ಮೂಲಾ ನಕ್ಷತ್ರದಲ್ಲಿ ಬರ್ತದೆ. ಏನು? ಧ್ರುವ ಯೋಗಕ್ಕೆ ಕೇತು ಅಧಿಪತಿ ಮೂಲಾ ನಕ್ಷತ್ರದಲ್ಲಿ ಬರುತ್ತೆ. ಹಂಗಾಗಿ ಸಹಯೋಗಿ ಯಾರು? ಗುರು. ಕೇತುಗೆ ಶತ್ರು ರಾಹು. ಆದ್ರೆ ರಾಹುಗೆ ಕೇತು ಶತ್ರು ಇಲ್ಲ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಯೋಗಿಗಳು ಶತ್ರು ನಕ್ಷತ್ರದಲ್ಲಿ ಕುತ್ಕೋಬಾರ್ದು. ಯೋಗಿಗಳು ಶತ್ರು ನಕ್ಷತ್ರದಲ್ಲಿ ಕುತ್ಕೋಬಾರ್ದು. ಅದೊಂದು ಕಾನ್ಸೆಪ್ಟ್ ತಿಳ್ಕೊಳ್ಳಿ, ಅದು ಫಲ ಕೊಡಲ್ಲ ಅವಾಗ. ಸೊ ಧ್ರುವ ಯೋಗಕ್ಕೆ ಕೇತು ಯೋಗಿ, ಸಹಯೋಗಿ ಗುರು, ಅವಯೋಗಿ ರಾಹು. ಆಯ್ತಾ? ಆಮೇಲೆ ಅಲ್ಲಿ ಬುಕ್ಕಲ್ಲಿ ಈ ಶುಭ ಗ್ರಹಗಳಲ್ಲಿರೋ ಯೋಗಿಗಳು ಒಳ್ಳೇದ್ ಮಾಡ್ತದೆ, ಅಶುಭ ಗ್ರಹಗಳಲ್ಲಿರೋ ಯೋಗಿಗಳು ಒಳ್ಳೇದ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಆತರ ಅನ್ಕೋಬೇಡಿ. ಯೋಗಿ ದಶಾಭುಕ್ತಿಯಲ್ಲಿ ನಿಮಗೆ ಒಳ್ಳೆ ಫಲ ಬರುತ್ತೆ, ಅದರಲ್ಲಿ ಅನುಮಾನ ಬೇಡ. ಓಕೆನಾ? ಪ್ಲೀಸ್ ಹೇಳಿ. ಈಗ ಯೋಗಿ ಶತ್ರು ನಕ್ಷತ್ರದಲ್ಲಿ ಇದ್ದು ನಕ್ಷತ್ರ ಪರಿವರ್ತನೆ ಆಗಿದ್ರೆ ಅವಾಗ ಪಾಸಿಟಿವ್. ವೆರಿ ಗುಡ್ ಕ್ವಶನ್. ನೋಡಿ, ಇಂಥ ಕ್ವಶನ್ಗಳು ಕೇಳಬೇಕು. ಸೊ ನಕ್ಷತ್ರ ಪರಿವರ್ತನೆ ಈಗ ಯಾವಾಗ್ಲೂ ನಕ್ಷತ್ರ ಪರಿವರ್ತನೆ, ಭಾವ ಪರಿವರ್ತನೆ ಆದ್ರೆ ಒಂದು ಕಾನ್ಸೆಪ್ಟ್ ತಿಳ್ಕೊಂಬಿಡಿ. ಇದು ಬೇಸಿಕ್ಸ್ ಬರ್ತದೆ. ಭಾವ ಪರಿವರ್ತನೆ ಫಸ್ಟ್ ಹೇಳ್ತೀನಿ. ಭಾವ ಪರಿವರ್ತನೆ ಒಂಚೂರು ಬರ್ಕೊಳ್ಳಿ. ಭಾವ ಪರಿವರ್ತನೆದು ನಿಮಗೆ ಹೇಳ್ಬಿಡ್ತೀನಿ. ಭಾವ ಪರಿವರ್ತನೆ ಬರ್ಕೊಳ್ಳಿ.
ನಂಬರ್ಗಳು ಬರ್ಕೊಳ್ಳಿ ಈಗ 1 2 4 5 7 9 10 11ನೇ ಭಾವಾಧಿಪತಿಗಳು ಯಾವ್ಯಾವುದು? 1 2 4 5 7 9 10 11ನೇ ಈ 11 ಭಾವದ ಅಧಿಪತಿಗಳು ಪರಸ್ಪರ ಪರಿವರ್ತನೆ ಆದ್ರೆ ಅವ್ರ ಮನೇಲಿ ಇವರು, ಇವ್ರ ಮನೇಲಿ ಅವರು, ಇದಿಷ್ಟು ಭಾವಗಳು ಮಾತ್ರ. ಇಲ್ಲಿ ಯಾವ್ಯಾವ ಭಾವ ಬಿಟ್ಟಿದ್ದೀನಿ ನಾನು? 3 6 8 12 ಬಿಟ್ಟಿದ್ದೀನಿ, ಆಯ್ತಾ? ಸೊ ಇನ್ ಮಿಕ್ಕಿದ ಭಾವಗಳ ಅಧಿಪತಿಗಳು ಪರಿವರ್ತನೆ ಆದ್ರೆ ಅದು ಮಹಾಯೋಗ ಅಂತ. ಮಹಾಯೋಗ. ಈ ಪರಿವರ್ತನೆಯಲ್ಲಿ 3 ತರ ಯೋಗ ಇದೆ, ಇದು ಮಹಾಯೋಗ ಅಂತ. ಮಧ್ಯ ನಾನು ಈ ಬೇಸಿಕ್ಸ್ ಹೇಳ್ತೀನಿ, ಮಧ್ಯ ಯೋಗಕ್ಕೆ ಹೋಗ್ತೀನಿ. ಅಂದ್ರೆ ಯೋಗಗಳು ಯಾವ್ಯಾವ ತರ ಇದೆ ಅಂತ ನಿಮ್ಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಆ ಪರಿಸ್ಥಿತಿಗೆ ತಕ್ಕಂಗೆ, ಆ ಅನಾಲಿಸಿಸ್ ತಕ್ಕಂಗೆ ಹೇಳ್ತೀನಿ, ಆಯ್ತಾ? ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಯಾರೇ ಆಗ್ಲಿ ದಯವಿಟ್ಟು ಮ್ಯೂಟ್ ಮಾಡಿ ಅನ್ಮ್ಯೂಟ್ ಮಾಡಿ, ಮ್ಯೂಟ್ ಮಾಡಿ ಅನ್ಮ್ಯೂಟ್ ಮಾಡಿ ಪ್ಲೀಸ್, ಆಯ್ತಾ? ಸರಿ, ನೆಕ್ಸ್ಟ್ ಈ ಏನು ನಾನು ಹೇಳ್ದೆ ಈಗ 1 2 4 5 1 2 4 5 ಅಲ್ಲಿಂದ ಬಂದ್ರೆ 7 9 10 11ನೇ ಅಧಿಪತಿಗಳು 3ನೇ ಅಧಿಪತಿ ಜೊತೆ ಪರಿವರ್ತನೆ ಆದ್ರೆ, 3ರ ಅಧಿಪತಿ ಜೊತೆ ಪರಿವರ್ತನೆ ಆದ್ರೆ 3ರ ಅಧಿಪತಿ ಏನ್ ಹೇಳಿ ಈಗ? 1 2 4 5 7 9 10 11ರ ಅಧಿಪತಿಗಳು 3ರ ಅಧಿಪತಿ ಜೊತೆ ಪರಿವರ್ತನೆ ಆದ್ರೆ, 3ರ ಅಧಿಪತಿ ಜೊತೆ ಪರಿವರ್ತನೆ ಆದ್ರೆ ನಿಮಗೆ ಏನಾಗುತ್ತೆ? ಕಲಯೋಗ ಅಂತಾರೆ. ಕಲಯೋಗ. ಯೋಗ. ನೆಕ್ಸ್ಟ್ ಈ ಏನು ಎಲ್ಲಾ ಅಧಿಪತಿಗಳು 1 2 3 4 ಅಂದ್ರೆ 6 8 12 ಬಿಟ್ಟು ಇನ್ನು ಬೇರೆ ಅಧಿಪತಿಗಳು 6 8 12ರ ಅಧಿಪತಿ ಜೊತೆ ಪರಿವರ್ತನೆ ಆದ್ರೆ, ಅಂದ್ರೆ ಇವನ್ 6ರ ಅಧಿಪತಿ 8 8ರ ಅಧಿಪತಿ 6 ಪರಿವರ್ತನೆ ಆದ್ರೂ 8 12 ಪರಿವರ್ತನೆ ಆದ್ರೂ ಅಂದ್ರೆ ಈ ಪರಿವರ್ತನೆಯಲ್ಲಿ 6 8 12 ಯಾವ್ದಾದ್ರು ಇನ್ವಾಲ್ವ್ ಆದ್ರೆ ಅದಕ್ಕೆ ದೈನ್ಯ ಯೋಗ ಅಂತೀವಿ. ದೈನ್ಯ ಯೋಗ. ಮೊದಲನೇದು ಶುಭ ಸ್ಥಾನಗಳು ಪರಿವರ್ತನೆ ಆದ್ರೆ ಮಹಾಯೋಗ. ಶುಭ ಸ್ಥಾನಗಳು 3ನೇ ಅಧಿಪತಿ ಜೊತೆ ಪರಿವರ್ತನೆ ಆದ್ರೆ ಕಲಯೋಗ. ದೊಡ್ಡ ಕಲಯೋಗ. ಇನ್ನು ಯಾವುದೇ ಅಧಿಪತಿಗಳು ದುಸ್ಥಾನಾಧಿಪತಿಗಳ ಜೊತೆ ಪರಿವರ್ತನೆ ಆದ್ರೆ, ಅಂದ್ರೆ 6 8 12ರ ಅಧಿಪತಿಗಳ ಜೊತೆ ಪರಿವರ್ತನೆ ಆದ್ರೆ ದೈನ್ಯ ಯೋಗ. ಹೆಸರು ಹೇಳಂಗೆ ದೈನ್ಯ ಸ್ಥಿತಿ ಬಂದ್ಬಿಡ್ತದೆ. ದೈನ್ಯ ಸ್ಥಿತಿ. ಅರ್ಥ ಆಯ್ತಾ? ಕಲಯೋಗದಲ್ಲಿ 50-50 ಶುಭ ಫಲನೂ ಇರ್ತದೆ, ಅಶುಭ ಫಲನೂ ಇರ್ತದೆ. ಮಹಾಯೋಗದಲ್ಲಿ ಬಹಳ ಶುಭ ಫಲ ಇರ್ತದೆ. ಇದು ಭಾವ ಪರಿವರ್ತನೆ ಆಯ್ತು. ಇನ್ನು ನಕ್ಷತ್ರ ಪರಿವರ್ತನೆಗೆ ಬರ್ತೀನಿ. ನಕ್ಷತ್ರ ಪರಿವರ್ತನೆಯಲ್ಲಿ ಏನಾಗುತ್ತೆ? ಏನಾದ್ರು ಐಡಿಯಾ ಇದೆಯಾ ಏನಾಗ್ಬೋದು ಅಂತ? ಗುರುಗಳೇನು ಅದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್. ನಂದು ಗುರು ನಕ್ಷತ್ರದಲ್ಲಿ ಮಂಗಳ ನಕ್ಷತ್ರದಲ್ಲಿ ಗುರು ಇದೆ. ಆ ಮಂಗಳ ದಶೆ ಗುರು ಒಂದ್ ನಿಮಿಷ. ನಿಮ್ದು ಯಾವ ಲಗ್ನ? ನಂದು ಕನ್ಯಾ ಲಗ್ನ ಗುರುಗಳೇ. ಕನ್ಯಾ ಲಗ್ನ. ಕನ್ಯಾ ಲಗ್ನ. ನನಗೆ ಕೇಳಿಸ್ತಾ ಇಲ್ಲ. ಅನ್ಮ್ಯೂಟ್ ಮಾಡಿ ಮಾತಾಡಿ. ಯಾವ ಲಗ್ನ ಅಂದ್ರಿ? ಕನ್ಯಾ ಲಗ್ನ ಗುರುಗಳೇ. ಕನ್ಯಾ ಲಗ್ನ. ಸೊ ಅಂದ್ರೆ ನಿಮ್ಮ 3 8ನೇ ಅಧಿಪತಿ 4 7ರ ಅಧಿಪತಿ ಜೊತೆ ನಕ್ಷತ್ರ ಪರಿವರ್ತನೆ ಆಗಿದೆ. ಅಂದ್ರೆ ನಿಮಗೆ 3 4 7 8ನೇ ಭಾವಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮಗೆ ಒಂದು ಟ್ಯಾಲೆಂಟ್ ಇದೆ. ನಿಮಗೆ 3 4 7 8 3 ಅಂದ್ರೆ ಒಂದು ಧೈರ್ಯ ಪರಾಕ್ರಮ ಇರ್ಬೋದು, 4 ಅಂದ್ರೆ ಪಬ್ಲಿಕ್ ಇದಿರ್ಬೋದು, 7 ಅಂದ್ರೆ ಕನ್ವಿಯನ್ಸು ಪಾರ್ಟ್ನರ್ಶಿಪ್ ಇರ್ಬೋದು, 8 ಅಂದ್ರೆ ಅಕಲ್ಟ್ ವಿಚಾರಗಳು, ಸೀಕ್ರೆಟ್ ಸಬ್ಜೆಕ್ಟ್, ಅಸ್ಟ್ರಾಲಜಿ ಅಂತ ಸಬ್ಜೆಕ್ಟ್ ಇರ್ಬೋದು. ಈ ವಿಚಾರಗಳಲ್ಲಿ ಮತ್ತು ಗುರು ಮತ್ತು ಮಂಗಳನ ಕಾರಕತ್ವಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮಗೆ ಒಂದು ಟ್ಯಾಲೆಂಟ್ ಇದೆ. ಏನಾದ್ರು ಇದೆಯಾ ಆ ತರದ್ದು? ಹಾ ಇದೆ ಗುರುಗಳೇ. ಯಾವುದು? ಆಮೇಲೆ ಅದೇ ಜ್ಯೋತಿಷ್ಯದಿದೆ. ಆಮೇಲೆ ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಬೇರೆ ಕಡೆ ಪಬ್ಲಿಕ್ ಜೊತೆ ಮಾತಾಡ್ಬೇಕಾದ್ರೆ ಟ್ಯಾಲೆಂಟ್ ಆಗಿ ಮಾತಾಡ್ತೀನಿ.
ಈ ತರ ಎಲ್ಲ. ಗುಡ್, ವೆರಿ ಗುಡ್, ವೆರಿ ಗುಡ್. ಎಲೆಕ್ಟ್ರಿಕಲ್ ಇದ್ದೀರಿ ನೀವು, ಎಲೆಕ್ಟ್ರಿಕಲ್. ಹೌದು ಗುರುಗಳೇ. ಮಂಗಳ ಅಂದ್ರೆ ಎಲೆಕ್ಟ್ರಿಕಲ್. ವೆರಿ ಗುಡ್. ನೆಕ್ಸ್ಟ್ ಹೇಳಿ, ಏನು ಒಂದು ಅನುಭವ ಹೇಳ್ತಾ ಇದ್ರಿ? ಗುರು ದಶೆ ಮಂಗಳ ಭುಕ್ತಿನ, ಮಂಗಳ ದಶೆ ಗುರು ಭುಕ್ತಿನ? ಮಂಗಳ ದಶ ಗುರು ಭುಕ್ತಿನಲ್ಲಿ ನನಗೆ ಬಹಳ ಒಳ್ಳೇದಾಯ್ತು ಗುರುಗಳೇ. ಸಿಕ್ಕಾಪಟ್ಟೆ ಅದ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ತುಂಬಾ ಒಳ್ಳೇದಾಯ್ತು. ಇದು ಬರೀ ಪರಿವರ್ತನೆಯಿಂದ ಒಂದೇ ಅಲ್ಲ, ಇನ್ನು ಏನೇನಿದೆ ಅಂತ ಸ್ವಲ್ಪ ನೋಡೋಣ. ಆಮೇಲೆ ಒಂದ್ ದಿನ ತಗೊಳ್ಳೋಣ, ಅದನ್ನ ಆರೋ ಸ್ವಪ್ನ ನೋಡೋಣ. ಬಟ್ ಆಸ್ ಆಫ್ ನೌ, ನಕ್ಷತ್ರ ಪರಿವರ್ತನೆಯಿಂದ ಆ ವ್ಯಕ್ತಿಯಲ್ಲಿ ಒಂದು ಎಕ್ಸ್ಟ್ರಾ ಆರ್ಡಿನರಿ ಟ್ಯಾಲೆಂಟ್ ಬರ್ತದೆ. ಅದನ್ನ ಮಾತ್ರ. ಮತ್ತು ಅಷ್ಟಮ ಭಾವ ಸಂಬಂಧ ಆದ್ರೆ ಸೀಕ್ರೆಟ್ ಸೈನ್ಸ್, ಸೀಕ್ರೆಟ್ ಸಬ್ಜೆಕ್ಟ್ ಕಲಿತಾರೆ, ಇದಂತೂ ಪಕ್ಕ. ಅಸ್ಟ್ರಾಲಜಿ ಡೆಫಿನೆಟ್ ಆಗಿ ಅವರು ಕಲಿತಾರೆ, ಸರಿನಾ? ಸೊ ಇದು ನಕ್ಷತ್ರ ಪರಿವರ್ತನೆ, ಭಾವ ಪರಿವರ್ತನೆಗೆ ಸಂಬಂಧಪಟ್ಟಂಗೆ ನಾನು ನಿಮ್ಗೆ ಏನು ಈ ವಿಚಾರನ ಹೇಳಿದೀನಿ. ಸೊ ಇಲ್ಲಿಂದ ಅವ್ರು ಒಂದು ಪ್ರಶ್ನೆ ಕೇಳಿದ್ರು, ಅದು ಕೇಳಿದೀನಿ. ಇನ್ನೇ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಸರ್ ನಂದು ಹೇಳಿ. ನನಗೆ ಶನಿ ಯೋಗಿ ವೃಶ್ಚಿಕ ಲಗ್ನವಾಗಿ ಶನಿ 12ರಲ್ಲಿ ಇದ್ದಾನೆ. 3ನೇ ಮನೆ ಮತ್ತೆ 4ನೇ ಅಧಿಪತಿನೂ ಆಗಿ ಗುರುವಿನ ನಕ್ಷತ್ರ ಇದು ಇಬ್ರದು ಪರಿವರ್ತನೆ ಇದೆ ಸರ್. ಶನಿ ನಕ್ಷತ್ರದಲ್ಲಿ ಗುರು ಪುಷ್ಯದಲ್ಲಿದ್ದಾನೆ, ವೃಶ್ಚಿಕ ಕಟಕದಲ್ಲಿ ಶನಿ ಬಂದು ಇದ್ದಾನೆ. ನಕ್ಷತ್ರ ಪರಿವರ್ತನೆ ಇದೆ ಸರ್ ಗುರು ಮತ್ತೆ ಶನಿಗೆ. ವಂಡರ್ಫುಲ್. ಸೊ ನಿಮಗುನುವೆ ಏನು 2, 3, 4, 5 2, 3, 4, 5 ಭಾವಗಳು ಪ್ಲಸ್ ಅವ್ರು ಇರೋ ಭಾವಗಳು ಏನು 9 ಮತ್ತು 12ನೇ ಭಾವಗಳಿಗೆ ಸಂಬಂಧಪಟ್ಟಂಗೆ, ಗುರು ಮತ್ತು ಶನಿಗೆ ಸಂಬಂಧಪಟ್ಟಂಗೆ ನೀವು ಸ್ವಲ್ಪ ಈ ಸರ್ವೆಂಟ್ ಕ್ಲಾಸ್ ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ಅಂತ ಅನ್ಸುತ್ತೆ ಒಂದು. ಆಮೇಲೆ ಈ 2, 3, 4, 5 ಸ್ವಲ್ಪ ಬೇರೆಯವ್ರಿಗೆ ತಿನ್ಸೋದ್ರಲ್ಲಿ ನಿಮಗೆ ಖುಷಿನಾ? ಫೀಡ್ ಮಾಡೋದ್ರಲ್ಲಿ? ಖಂಡಿತ ಸರ್. ಬೇರೆಯವ್ರಿಗೆ ಫೀಡ್ ಮಾಡೋದ್ರಲ್ಲಿ ನಿಮಗೆ ಖುಷಿ? ಹೌದು ಸರ್. ಯಾರು ಕೇಳಿದ್ರೆ ತಗೊಂಡ್ಬಿಡ್ತೀರಿ, ಇಲ್ಲ ಅಡಿಗೆ ಮಾಡಿ ಚೆನ್ನಾಗಿ ಬಡಿಸಿ ಚೆನ್ನಾಗಿ ತಿನ್ಸಿ ಉಣ್ಸಿ ಕಳ್ಸೋದು, ಇದೆಲ್ಲ ಬರ್ತದೆ. ಯಾರು ಕೇಳಿದ್ರೆ ಏನ್ ಸಹಾಯ ಬೇಕಾದ್ರೂ ಮಾಡುವಂತ ಒಂದು ಮನೋಭಾವ ಬಂದಿದೆ ಸರ್ ಮೊದ್ಲಿಂದ. ಅದು ಬರ್ತು. ನೀವು ಜನ್ಮನ ರಾಶಿಯಲ್ಲೇ ಈ ಪರಿವರ್ತನೆ ಆಗಿದೆ ಅಂದ್ರೆ, ಆಮೇಲೆ ಇಬ್ರು ಉಚ್ಚ ರಾಶಿಯಲ್ಲಿ ಬೇರೆ ಕೂತಿದ್ದಾರೆ. ಮ್ಯಾಗ್ನಾನಿಮಿಟಿ ಅಂತೀವಿ ನಾವು. ಮ್ಯಾಗ್ನಾನಿಮಿಟಿ ಅಂದ್ರೆ ಜನರಾಸಿಟಿ, ಮ್ಯಾಗ್ನಾನಿಮಿಟಿ ಎಲ್ಲ ಈ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಶುಭ ಕಾರಕತ್ವಗಳು ಬಂದ್ಬಿಡ್ತವೆ. ಆಮೇಲೆ ಗುರು ಇನ್ನೂ ಇದೆ, ತುಂಬಾ ಟ್ಯಾಲೆಂಟ್ಗಳು ಈ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಇರ್ತದೆ. ಮತ್ತೆ ಗ್ರಹಗಳು ಆಮೇಲೆ 12ನೇ ಭಾವದಲ್ಲಿದೆ ಅಂತ ಏನು ಅದು ವರಿ ಮಾಡ್ಬೇಕಾಗಿಲ್ಲ ನಿಮಗೆ. ಏನು ತೀರ್ಥಯಾತ್ರೆ ಇರ್ಬೋದು, ಪ್ರೀಚಿಂಗ್ ಇರ್ಬೋದು, ದಾನ ಧರ್ಮಗಳಿರ್ಬೋದು, ಅದರಲ್ಲೆಲ್ಲ ನಿಮಗೆ ಒಳ್ಳೆ ಆಸಕ್ತಿ ಇರ್ತದೆ. ಸರ್ವಾಷ್ಟಕ ವರ್ಗದಲ್ಲಿ 12ನೇ ಭಾವದಲ್ಲಿ ಬಿಂದುಗಳು ಜಾಸ್ತಿ ಇದ್ರೆ ಸ್ವಲ್ಪ ನೀವು ಖರ್ಚು ಅಂದ್ರೆ ಧನಸ್ಥಾನ 2ನೇ ಭಾವಕ್ಕಿಂತನೂ 12ನೇ ಭಾವದಲ್ಲಿ ಬಿಂದುಗಳು ಜಾಸ್ತಿ ಇದ್ರೆ ಎಲ್ಲಿ ಸರ್ವಾಷ್ಟಕ ವರ್ಗದಲ್ಲಿ ನೀವು ಸ್ವಲ್ಪ ದಾನ ಧರ್ಮ ಖರ್ಚು ಮಾಡ್ತೀರಾ. ಸಂಪಾದನೆಗಿಂತ ಖರ್ಚು ಜಾಸ್ತಿ ಅನ್ನೋದು ಒಂದು ಮಾತು. ಅಂದ್ರೆ ಅದು ನೆಗೆಟಿವ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬೇರೆ ಇನ್ಯಾವ್ದಾದ್ರು ಗ್ರಹಗಳಿದ್ರೆ ಅದಕ್ಕೆ ತಕ್ಕಂಗೆ ಸ್ವಲ್ಪ ಮಾಡಿಫೈ ಆಗುತ್ತೆ. ಅಂದ್ರೆ ನೀವು ಯಾವ ಏರಿಯಾದಲ್ಲಿ ಟೀಚ್ ಮಾಡ್ತೀರಾ, ಯಾವ ಇದನ್ನ ನೀವು ಬೋಧನೆ ಮಾಡ್ತೀರಾ, ಈ ತರ ಎಲ್ಲ ಬೇರೆ ಬೇರೆದು ಡೆಫಿನೆಟ್ಲಿ ಬರ್ತದೆ. ಇದನ್ನ ನಾವು ಶುಕ್ರನಿಗೆ ಆ ಶನಿಗೆ ಸಪ್ತಮದಲ್ಲೇ ಶುಕ್ರ ಇದ್ದಾನೆ, ಅಂದ್ರೆ 6ನೇ ಭಾವದಲ್ಲೇ. ಓಕೆ. ಅಂದ್ರೆ ಸಪ್ತಮಾಧಿಪತಿ ಅಲ್ಲಿಂದ ಇದಕ್ಕೆ ಹೋಗಿದೆ. ಆದ್ರೆ ವ್ಯಯಾಧಿಪತಿ ಅಲ್ಲಿಂದ ಸಪ್ತಮಕ್ಕೆ ಹೋಗಿ ವ್ಯಯಭಾವನ ನೋಡ್ತಾ ಇದೆ, ತನ್ನ ಸ್ವಂತ ಮನೆ ನೋಡ್ತಾ ಇದೆ. ಸೊ ನಿಮ್ದು 12th ಹೌಸ್ ಸ್ವಲ್ಪ ಸ್ಟ್ರಾಂಗ್. 12th ಹೌಸ್ ಇಸ್ ಗುಡ್. ನೀವು 12th ಹೌಸ್ ಸಂಬಂಧಪಟ್ಟಂಗೆ ಸ್ವಲ್ಪ ನಿಮಗೆ ಈ ಏನು ಯಾರಿಗಾರು ಹೇಳ್ಕೊಡೋದು ವಿಚಾರದಲ್ಲಿ ನಿಮಗೆ ಬಹಳ ಆಸಕ್ತಿ. ಲಗ್ನಾಧಿಪತಿ ಅಷ್ಟಮದಲ್ಲೇ ಇದ್ದಾನೆ, ಸ್ವನಕ್ಷತ್ರದಲ್ಲಿ ಕುಜ. ಇವರ್ ಏನೋ ನೀವು ಸಡನ್ ಚೇಂಜಸ್ಗೆ ನೀವು ರೆಡಿ ಇರ್ತೀರಿ. ಸಡನ್ ಚೇಂಜಸ್ಗೆ ಯು ಆರ್ ರೆಡಿ ಫಾರ್ ಸಡನ್ ಚೇಂಜಸ್. ನೀವೇನು ಸಡನ್ ಚೇಂಜಸ್ ಗಳನ್ನ ಏನು ನೆಗೆಟಿವ್ ಆಗಿ ತಗೊಳಲ್ಲ. ಅಂದ್ರೆ ಈ ತರ ಪ್ರಿಡಿಕ್ಷನ್ ಮಾಡಬಾರ್ದು. ನಾನು ಇದು ಅಂದ್ರೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಈ ತರ ಪ್ರಿಡಿಕ್ಷನ್ ಆಕ್ಚುಲಿ ಮಾಡಬಾರ್ದು. ಏನಂದ್ರೆ ಎಲ್ಲಾ ಪ್ಯಾರಾಮೀಟರ್ ಗಳನ್ನ ತಗೊಂಡು ನಾನು ಪ್ರಿಡಿಕ್ಷನ್ ಮಾಡ್ಬೇಕು. ಜಸ್ಟ್ ನಿಮಗೆ ಅದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಇನ್ಯಾರ್ದಾರು ಡೌಟ್ ಇದೆಯಾ? ಸರ್, ಇದು ರಾಶಿ ಪರಿವರ್ತನೆ ಮತ್ತೆ ನಕ್ಷತ್ರ ಪರಿವರ್ತನೆ ಎರಡೂ ಇದೆ. ಸೊ ಯಾವ್ದಾಗ ರಿಸಲ್ಟ್ ಕೊಡುತ್ತೆ? ಆ ದಶಾಭುಕ್ತಿ ಕಾಲಗಳಲ್ಲಿ ಆ ಗ್ರಹಗಳು ನಿಮಗೆ ಆ ಪರಿವರ್ತನೆ ಅದು ಯೋಗಗಳು ಹೇಳಿದ್ನಲ್ಲ ಅದ್ರ ಮೇಲೆ ಕೊಡ್ತದೆ. ನೀವು ಎಕ್ಸಾಂಪಲ್ ಹೇಳಿದ್ರೆ ನಾನು ಅದನ್ನ ತಕ್ಕಂಗೆ ಹೇಳ್ತೀನಿ. ಓಕೆ, ನಾನು ವೃಶ್ಚಿಕ ಲಗ್ನ. ಶನಿ ಮತ್ತೆ ಶುಕ್ರ ಇಂಟರ್ಚೇಂಜ್ ಇದೆ. ಶನಿ ತುಲಾದಲ್ಲಿದೆ, ಶುಕ್ರ ಇದಲ್ಲಿದೆ, ಮಕರದಲ್ಲಿದೆ. ನೀವು ಜನ್ಮ ನಕ್ಷತ್ರ ಸ್ವಾತಿ. ಜನ್ಮ ನಕ್ಷತ್ರ ಸ್ವಾತಿ. ಶನಿ ದಶೆ ಶುಕ್ರ ಭುಕ್ತಿ.
ಶನಿ ದಶೆ ಶುಕ್ರ ಭುಕ್ತಿ ಬಂದಿದ್ಯಾ? ಸ್ವಾತಿ ಅಂದ್ರೆ ಎಷ್ಟನೇ ಪಾದ? ಆಗೋಯ್ತು 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 ಆಗೋಯ್ತು. ಅಲ್ಲ ಅಲ್ಲಲ್ಲ ಅಲ್ಲ, ಎಷ್ಟನೇ ಪಾದ? ಸ್ವಾತಿ ನಕ್ಷತ್ರ ಎಷ್ಟನೇ ಪಾದ? ನಂದು 3ನೇ ಪಾದ. ಸ್ವಾತಿ ನಕ್ಷತ್ರ 3ನೇ ಪಾದ ಅಂದ್ರೆ ಒಂದು 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 5-6 ವರ್ಷ ಇದಿರ್ತದೆ. ಒಂದು 22 ಇಲ್ಲ, ಆದ್ಮೇಲೆ ಒಂದು 9 ವರ್ಷ. ಆ, ಒಂದು 9 ವರ್ಷ ಆಯ್ತು. 9 ಇಯರ್ಸ್ ಆಗಿದೆ. ಏನ್ 9 ಇಯರ್ಸ್ ಇದೆ? 9 ಇಯರ್ಸ್ ರಾಹು ದಶೆ ಬ್ಯಾಲೆನ್ಸ್ ಇತ್ತಾ? 8 ಇಯರ್ಸ್ ಇತ್ತು. 8 ಇಯರ್ಸ್ ಬ್ಯಾಲೆನ್ಸ್ ಇತ್ತು. 8 ಇಯರ್ಸ್. 8 ಆದ್ಮೇಲೆ 16, 16, 8, 24. ಅದಾದ್ಮೇಲೆ ಶನಿ ದಶೆ ಇದೆ. ಶನಿ ಅಂದ್ರೆ 4 ವರ್ಷ. ಈಗ ಬುಧ ದಶೆ ಬಂದಿದೆ ಈಗ ಜಸ್ಟ್. ಒಂದ್ ನಿಮಿಷ ನಾನು ಹೇಳದ್ನ ನೀವು ಇದನ್ನ ಸಬ್ಜೆಕ್ಟ್ ತಗೊಳ್ಳಿ ಹೆಂಗೆ ಅಂತ. ಸೊ 8 ವರ್ಷ ನಿಮಗೆ ರಾಹು ದಶೆ, 8 ಆದ್ಮೇಲೆ ನಿಮಗೆ 16 ವರ್ಷ ಗುರು ದಶೆ, 16, 8, 24. ಅದಾದ್ಮೇಲೆ ಶನಿ ದಶೆ ಸ್ಟಾರ್ಟ್ ಆಗಿದೆ. ಸೊ 24 + 4ಗೆ ಶನಿ ಭುಕ್ತಿ ಮುಗೀತದೆ. ಬುಧ ಕೇತು 17, 7, 24. ಅದೊಂದು 5 ವರ್ಷ ತಗೊಂಡ್ರೆ 30 ಅಪ್ರಾಕ್ಸಿಮೇಟ್ಲಿ 28, 5, 30. ನಿಮಗೆ 33, 34ನೇ ವಯಸ್ಸಲ್ಲಿ ಟ್ರಬಲ್ ಆಗಿತ್ತಾ? 34, 35 ವಯಸ್ಸಲ್ಲಿ ಆಗಿತ್ತು. ಇಲ್ಲಿ 2 ಕಾನ್ಸೆಪ್ಟ್ ಬರ್ತದೆ. ಒಂದು ಫೋರ್ತ್ ಲಾರ್ಡ್ ಅದೇ ಇದಾರೆ. ಆಮೇಲೆ ಸ್ವಲ್ಪ ಕುಗ್ಗಿರ್ತೀರಿ. ಶನಿ ದಶೆ ಶುಕ್ರ ಭುಕ್ತಿ ನಿಮಗೆ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಶನಿ ದಶೆ ಶುಕ್ರ ಭುಕ್ತಿ, ಶುಕ್ರ ದಶೆ ಶನಿ ಭುಕ್ತಿ ಯೂಶುವಲಿ ತೊಂದರೆ ಕೊಡ್ತದೆ. ಇದು ಕಾನ್ಸೆಪ್ಟ್. ಗುರು ದಶೆ ರವಿ ಭುಕ್ತಿ, ರವಿ ದಶೆ ಗುರು ಭುಕ್ತಿ. ಇವರಿಬ್ರು ಪರಸ್ಪರ ಮಿತ್ರರಾಗಿದ್ರುವೆ, ಗುರು ರವಿ ಮಿತ್ರರಾದ್ರುವೆ, ಶನಿ ಶುಕ್ರ ಮಿತ್ರರಾದ್ರುವೆ, ಶನಿ ದಶೆ ಶುಕ್ರ ಭುಕ್ತಿ, ಶುಕ್ರ ದಶೆ ಶನಿ ಭುಕ್ತಿಯಲ್ಲಿ ತೊಂದರೆಗಳಾಗ್ತದೆ. ನಿಮಗೆ ಏನ್ ಬಂದಿದೆ? ರಾಹು ದಶೆ, ನೀವು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿರೋದ್ರಿಂದ ನಿಮಗೆ ಶನಿ ದಶೆ ಶುಕ್ರ ಭುಕ್ತಿ ಬಂದಿದೆ. ಅಲ್ಲೇನಾಗಿದೆ? ಶುಕ್ರ ವ್ಯಯಾಧಿಪತಿ. ಹಾಗಾಗಿ ದೈನ್ಯ ಯೋಗ ಅಂದ್ರೆ ದೈನ್ಯ ಸ್ಥಿತಿ ಫರ್ ಯಾವುದೋ ಒಂದು ಕಾರಣದಿಂದ ದೈನ್ಯ ಸ್ಥಿತಿ ಬಂದಿರುತ್ತೆ. ಸ್ವಲ್ಪ ಅಕಸ್ಮಾತ್ ಏನ್ ಹೇಳ್ತೀನಿ, ಶನಿ ಯಾವ ನಕ್ಷತ್ರದಲ್ಲಿ ಯಾವ ಪಾದದಲ್ಲಿದೆ ಮತ್ತೆ ಶುಕ್ರ ಯಾವ ನಕ್ಷತ್ರ ಯಾವ ಪಾದದಲ್ಲಿದೆ ಅಂದ್ರೆ ಇನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದು. ನೋಡಿ, ಪ್ಯಾರಾಮೀಟರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕೇಳ್ತಿರೋದು. ಅರ್ಥ ಆಯ್ತಾ? ಏನಾದ್ರು ಪುಷ್ಕರಾಂಶದಲ್ಲಿ ಹೇಳಿ. ಇದು ಶನಿ ಸ್ವಾತಿ ನಕ್ಷತ್ರ 1ನೇ ಪಾದ. ಶುಕ್ರ ಉತ್ತರಾಷಾಢ 3ನೇ ಪಾದ. ಪುಷ್ಕರಾಂಶ 4, 3 ಕರೆಕ್ಟ್ ಹೇಳ್ಬೇಕು. 4, 3 ಎಷ್ಟು ಡಿಗ್ರಿ ಅಂತ ಹೇಳಿ ನಾನು ಹೇಳ್ತೀನಿ. ಎಷ್ಟು ಡಿಗ್ರಿ ಇದೆ? ಶುಕ್ರ 6 ಡಿಗ್ರಿ 40 ನಿಮಿಷದ ಮೇಲೆ ಇದೆಯಾ? 9 ಡಿಗ್ರಿ ಇದೆ. 9 ಡಿಗ್ರಿ ಅಂದ್ರೆ ಉತ್ತರಾಷಾಢ ನಕ್ಷತ್ರ 4ನೇ ಪಾದ, ರವಿ ನಕ್ಷತ್ರದ 4ನೇ ಪಾದ ಪುಷ್ಕರಾಂಶ. ಹಾಗಾಗಿ ನಿಮಗೆ ದೈನ್ಯ ಯೋಗ ಏನು, ಶುಕ್ರ ಮತ್ತೆ ಶನಿ ಪರಿವರ್ತನೆಯಿಂದ ದೈನ್ಯ ಯೋಗ ಉಂಟಾಗಿದ್ರುವೆ ಶನಿ ದಶೆ ಶುಕ್ರ ಭುಕ್ತಿಯಲ್ಲಿ ಶುಕ್ರ ಭುಕ್ತಿ ನಿಮಗೆ ನೆಗೆಟಿವ್ ಇರ್ಬೇಕಾದ್ರುವೆ ಇಲ್ಲ. ಕಾರಣ ಶುಕ್ರ ಪುಷ್ಕರಾಂಶದಲ್ಲಿದೆ. ಒಂದ್ ಸ್ವಲ್ಪ ಸರ್ಫೇಸ್ ಆಗಿದೆ, ಸ್ವಲ್ಪ ಏನು ತೊಂದ್ರೆ ಅನ್ನೋ ತರ ಅನ್ಸಿದೆ. ಬಟ್ ಇಮಿಡಿಯೇಟ್ ಫೇವರ್ ಆಗಿದೆ. ಯಾಕೆಂದ್ರೆ ಶುಕ್ರ ಪುಷ್ಕರಾಂಶದಿಂದ. ನೋಡಿ, ಮೊದಲನೇ ಪ್ರಿಡಿಕ್ಷನ್ ಏನಿತ್ತು, ನಿಮಗೆ ತೊಂದರೆ ಆಗಿದೆ ಅಂತ. ನೆಕ್ಸ್ಟ್ ಪ್ಯಾರಾಮೀಟರ್ನ ಸೇರಿಸ್ಕೊಂಡಿದ್ದಕ್ಕೆ ಏನಾಯ್ತು, ಅದು ತೊಂದರೆ ಇಲ್ಲ ಅಂತ. ಇನ್ನು ನೆಕ್ಸ್ಟ್ ಏನು, ಗೋಚಾರದಲ್ಲಿ ಅವಾಗ ಶನಿ ಎಲ್ಲಿ ಸಂಚಾರ ಮಾಡ್ತಿತ್ತು, ಅಲ್ಲಿ ಶನಿ ಭಿನ್ನಾಷ್ಟಕೋರದಲ್ಲಿ ಎಷ್ಟು ಬಿಂದು ಇದೆ ಅಂತ ಹಂಗ್ ನೋಡ್ಕೊಂಡು ಹೋದ್ರೆ, ನಾನು ಫಸ್ಟ್ ಏನಕ್ಕೆ ದಶಾಭುಕ್ತಿ ಕ್ಯಾಲ್ಕುಲೇಟ್ ಮಾಡಿದೆ ಅಂದ್ರೆ, ಏನೂ ನಿಮ್ ಚಾರ್ಟ್ ನೋಡ್ದೇನೆ ನಾವು ನಿಮಗೆ ಬರೀ ಪಾದ ತಿಳ್ಕೊಂಡು ಅರೌಂಡ್ 35, 36 ಇಯರ್ಸ್, 34 to 36 ಇಯರ್ಸ್ ಅಲ್ಲಿ ನಿಮಗೆ ಶುಕ್ರ ಭುಕ್ತಿ ಇರ್ತದೆ. ಅವಾಗ ನಿಮಗೆ ಅಂದ್ರೆ ಟೈಮಿಂಗ್ ಆಫ್ ಇವೆಂಟ್, ಯಾಕಂದ್ರೆ ವಿಂಶೋತ್ತರಿ ದಶ ಮುಖ್ಯ. ಆ ಟೈಮಿಂಗ್ ಹೇಳ್ಬೇಕು, ಜೊತೆಗೆ ಟ್ರಬಲ್ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅನ್ನೋದನ್ನು ಹೇಳ್ಬೇಕು. ಸೊ ಈ ರೀತಿ ನಾವು ಪ್ರಿಡಿಕ್ಷನ್ಸ್ ಮಾಡಿದ್ರೆ 100% ನಿಮ್ ಪ್ರಿಡಿಕ್ಷನ್ ಕರೆಕ್ಟ್ ಬರುತ್ತೆ ಅನ್ನೋ ಕಾನ್ಸೆಪ್ಟ್ಗೆ ನಿಮಗೆ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ. ಈಸ್ ಇಟ್ ಓಕೆ? ಏನು ವಿಚಾರ ಡಿಸ್ಕಸ್ ಆಗಿದ್ದು ನಿಮಗೆ ಮ್ಯಾಚ್ ಆಗ್ತಿದ್ಯಾ? ಇಂಟ್ರೆಸ್ಟಿಂಗ್ ಇದೆ ಸರ್, ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಓಕೆ, ಅಲ್ಲ ಮ್ಯಾಚ್ ಆಗ್ತಾ ಇದೆಯಾ ಅದು ಕ್ಲೋಸ್ ಆಗಿ? ಓಕೆ, ಥ್ಯಾಂಕ್ ಯು. ಒಂದು ಆಮೇಲೆ ಈಗ ಟೈಮ್ ಬಂದು
8:58 ಆಯ್ತು. ಏನಂದ್ರೆ ಈಗ ನಾವು 10 ಕ್ಲಾಸನ್ನು ಮುಗಿಸಿದೀವಿ. ಇದು ನಂದು ಒಂದು ಸಣ್ಣ ಏನು ಇದು ನಿಮಗೆ ಇದನ್ನ ತಿಳಿಸ್ತಾ ಇದ್ದೀನಿ. ಏನಂದ್ರೆ 10 ಕ್ಲಾಸ್ ನಾವು ಮುಗಿಸಿದೀವಿ. ಇಂಟ್ರಡಕ್ಟರಿ ಕ್ಲಾಸ್ಗಳನ್ನ ನಾವು ಮಾಡಿದೀವಿ. ಈಗ ನೀವು ಈಗ ನೆಕ್ಸ್ಟ್ ಇದು ಏನು ರೆಗ್ಯುಲರ್ ಕ್ಲಾಸಸ್ ಆಗುತ್ತೆ. ರೆಗ್ಯುಲರ್ ಕ್ಲಾಸಸ್ ಅಂದ್ರೆ ಪೇಯ್ಡ್ ಕ್ಲಾಸಸ್. ಈಗ ಎಲ್ಲರಿಗೂ ಒಂದು ಅವೇರ್ನೆಸ್ ಬೇಕು, ಇದು ನಮಗೆ ಕ್ಲಾಸು ಇದು ಸೂಟಬಲ್ ಅಲ್ವಾ ಅಂತ ನಿಮಗೆ ಗೊತ್ತಾಗ್ಬೇಕು. ನಿಮಗ್ ಸೂಟಬಲ್ ಅನ್ಸಿದ್ರೆ ನೀವು ಜಾಯಿನ್ ಆಗ್ಬೋದು. ನಿಮ್ಗೆ ಸೂಟಬಲ್ ಅಲ್ಲ ಅನ್ಸಿದ್ರೆ ಅದು ನಿಮ್ಮ ಡಿಸ್ಕ್ರಿಷನರಿ, ಇದರಲ್ಲಿ ಇದಿಲ್ಲ. ಹಂಗಾಗಿ ಒಂದಷ್ಟು ಕ್ಲಾಸನ್ನ ಮಾಡಿದೀವಿ. ಈಗ ಏನ್ ಮಾಡಿದೀವಿ ಇದು ಏನೇನೂ ಅಲ್ಲ, ವೆರಿ ಸಿಂಪಲ್. ಇದು ಈಗ ನೆಕ್ಸ್ಟ್ 1 ವರ್ಷ ಕಾಲ ಈ ಕೋರ್ಸ್ ನಡೀತದೆ. ಏನಿದು ಅಡ್ವಾನ್ಸ್ ಪ್ರಿಡಿಕ್ಟಿವ್ ಟೆಕ್ನಿಕ್ ಮೆಥಡ್ ವಿತ್ ಕಂಪ್ಲೀಟ್ ಬೇಸಿಕ್ಸ್ ಇಲ್ದೇನೆ ಮಾಡಲ್ಲ. ಪ್ರತಿಯೊಂದು ಬೇಸಿಕ್ಸ್ ನಾವು ನಿಮಗೆ ಕಂಪ್ಲೀಟ್ ಮನದಟ್ಟು ಮಾಡಿ ಯಾವ ರೀತಿ ನಾವು ಕರಾರುವಕ್ಕಾಗಿ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಮಾಡೋ ಲೆವೆಲ್ಗೆ ನಿಮ್ಮನ್ನ ರೆಡಿ ಮಾಡ್ತೀವಿ. ಇದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಆಯ್ತಾ. ಆಮೇಲೆ ಬೇರೆ ನಾನು ಬಗ್ಗೆ ಮಾತಾಡಲ್ಲ. ಹಂಗೆ ಹಿಂಗೆ ನಿಮಗೆ 2 ದಿನದಲ್ಲಿ ಕಲಿಸ್ತೀವಿ, 3 ದಿನ ಕಲಿಸ್ತೀವಿ, ಅದೆಲ್ಲ ನಾನು ಹೇಳಲ್ಲ. 1 ವರ್ಷ ಕಾಲ ನೀವು ರೆಗ್ಯುಲರ್ ಆಗಿ ಅಟೆಂಡ್ ಮಾಡಬೇಕು. ಅಕಸ್ಮಾತ್ ಮಿಸ್ ಆದ್ರೆ ಯೂಟ್ಯೂಬ್ ಅಲ್ಲಿ ನಿಮಗೆ ಕ್ಲಾಸಸ್ ಸಿಗುತ್ತೆ. ಅಲ್ಲಿ ನೀವು ನೋಡ್ಕೊಂಡು ನೀವು ಸ್ವಲ್ಪ ಹೋಮ್ ವರ್ಕ್ ಮಾಡ್ಲೇಬೇಕು. ನಿಮಗೆ ಗೊತ್ತಿರೋ ಚಾರ್ಟ್ಗಳು ಯಾವ್ದು ಒಂದು ಫ್ರೀ ಕನ್ಸಲ್ಟೇಷನ್ ಅಂತ ನೀವು ಚಾರ್ಟ್ ತಗೊಂಡು ನೀವು ಅನಾಲಿಸಿಸ್ ಮಾಡಬೇಕು. ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಇಂದ ಎಷ್ಟು ಪ್ಯಾರಾಮೀಟರ್ ನೋಡ್ಬೇಕು ಅಂತ 108 ಪ್ಯಾರಾಮೀಟರ್ ನಿಮಗೆ ವಾಟ್ಸಪ್ ಅಲ್ಲಿ ಇವತ್ತು ಕಳ್ಸಿಕೊಡ್ತೀನಿ. ಅಷ್ಟು ಪ್ಯಾರಾಮೀಟರ್ನ ನಾವು ನಿಮಗೆ ಕಲಿಸ್ತೀವಿ. ಅಷ್ಟು ಪ್ಯಾರಾಮೀಟರ್ನ ನಾವು ಅನಲೈಸಿಸ್ ಹೆಂಗ್ ಮಾಡೋದು ಅಂದ್ರೆ, ಒಂದು ಜಾತಕಕ್ಕೆ ಅಷ್ಟು ಪ್ಯಾರಾಮೀಟರ್ ಅಪ್ಲೈ ಆಗಲ್ಲ. ಕೆಲವಕ್ಕೆ ಕಾಳಸರ್ಪ ದೋಷ ಅಪ್ಲೈ ಆಗುತ್ತೆ, ಕೆಲವಕ್ಕೆ ಪರಿವರ್ತನೆ ಯೋಗ ಅಪ್ಲೈ ಆಗುತ್ತೆ, ಕೆಲವಕ್ಕೆ ಪರಿವರ್ತನೆ ಯೋಗ ಅಪ್ಲೈ ಆಗಲ್ಲ. ಈ ತರ ತುಂಬಾ ಇದಾವೆ, ಆಯ್ತಾ. ಕೆಲವು ಕಾನ್ಸೆಪ್ಟ್ಗಳು ಯೋಗಿ, ಅವಯೋಗಿ, ಸಹಯೋಗಿ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಆಯ್ತಾ. ಭಿನ್ನಾಷ್ಟಕ ವರ್ಗ, ಅಷ್ಟಕ ವರ್ಗ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ, ಆಯ್ತಾ. ಪುಷ್ಕರಾಂಶ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಪುಷ್ಕರಾಂಶದಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಬೇಕು. ಹಾಗಾಗಿ ನಾವು 1 ವರ್ಷಗಳ ಕಾಲ ಅಂದ್ರೆ 365 ದಿನದಲ್ಲಿ ಅಂದ್ರೆ ವಾರಕ್ಕೆ 4 ಕ್ಲಾಸ್ ಮಿನಿಮಮ್ ಮಾಡ್ತೀವಿ. ಹಾಗಾಗಿ 52 ವಾರದಲ್ಲಿ 50 ವಾರ ಅಂತ ತಗೊಂಡ್ರೆ 4 ಅಂದ್ರೆ 200 ಕ್ಲಾಸ್ ಅಂತೂ ನಾವು ಮಾಡ್ತೀವಿ. ಕಂಪ್ಲೀಟ್ 200 ಕ್ಲಾಸು 1 ವರ್ಷದಲ್ಲಿ ನಾವು ಮಾಡೇ ಮಾಡ್ತೀವಿ. ಸೊ ಇದು ನಮ್ಮ ಏನು ಸೈಂಟಿಫಿಕ್ ಹಿಂದೂ ಇನ್ಸ್ಟಿಟ್ಯೂಟ್ ಆಫ್ ವೇದಿಕ್ ಅಡ್ವಾನ್ಸ್ ಅಸ್ಟ್ರಾಲಜಿ ಇನ್ಸ್ಟಿಟ್ಯೂಟ್ ದ ಕಾನ್ಸೆಪ್ಟ್ 200 ಕ್ಲಾಸ್ ಮಾಡ್ತೀವಿ. ಹಾಗೆ ಎಂಟೈರ್ ಒಂದು ವರ್ಷಕ್ಕೆ 10,000 ರುಪೀಸು ಇದು ಫೀಸು. ಅಂದ್ರೆ 1 ಕ್ಲಾಸ್ಗೆ 200 ಕ್ಲಾಸು ಅಂದ್ರೆ 200 ಕ್ಲಾಸು ನಿಮ್ದು ಪ್ರೈಸ್ಗೆ ಡಿವೈಡ್ ಮಾಡಿದ್ರೆ 1 ಕ್ಲಾಸ್ಗೆ 50 ರುಪೀಸ್ ಲೆಕ್ಕದಲ್ಲಿ ಅದು ಬರ್ತದೆ. ನಿಮಗೆ ಒಂದು ಲೆಕ್ಕಾಚಾರ ಕೇಳಿದೆ. ನಂಬರ್ 1. ನಂಬರ್ 2, ಯಾರು ಕ್ಲಾಸ್ ಇದಾರೆ ಅವ್ರಿಗೆ ಯೂಟ್ಯೂಬ್ ಅವೈಲೇಬಲ್ ಇರುತ್ತೆ. ಅಡ್ಮಿಷನ್ ಆಗಿಲ್ಲ ಅಂದ್ರೆ ಯೂಟ್ಯೂಬ್ ಸಿಗಲ್ಲ. ಬಿಗಿನಿಂಗ್ ಅಲ್ಲಿ ಒಂದ್ ಸ್ವಲ್ಪ ದಿನ ನಾವು ಯೂಟ್ಯೂಬ್ ಏನು ಇಮಿಡಿಯೇಟ್ ಬ್ಲಾಕ್ ಮಾಡಲ್ಲ, ಬಟ್ ಯೂಟ್ಯೂಬ್ ಅಲ್ಲಿ ಅದು ಹಾಗೇನೆ ಸಿಗಲ್ಲ. ಯಾಕಂದ್ರೆ ಅದು ಸಬ್ಸ್ಕ್ರೈಬ್ ಯಾರಾಗಿರ್ತಾರೆ ಕ್ಲಾಸ್ಗೆ ಅವ್ರಿಗೆ ಮಾತ್ರ ಯೂಟ್ಯೂಬ್ ಸಿಗೋದು. ಪ್ಲಸ್ ನೀವು ಆನ್ಲೈನ್ ಕ್ಲಾಸಸ್ ಇರ್ತದೆ. ಇದರಲ್ಲಿ ಇಲ್ಲ ಸರ್ ನಮಗೆ ಸ್ವಲ್ಪ ಬೇಸಿಕ್ಸ್ ನೀವು ಜಾಸ್ತಿ ಒತ್ತು ಕೊಡ್ಬೇಕು ಅಂದ್ರೆ ಅವಾಗ ಏನಾಗುತ್ತೆ, 7 ಇಲ್ಲ 7:15 ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಬರೀ ಬೇಸಿಕ್ಸ್, ಅದರಲ್ಲಿ ಏನು ಪ್ರಿಡಿಕ್ಷನ್ ಇರಲ್ಲ. 7:15 ಬೇಸಿಕ್ಸ್ನೇ ಬರೀ ಈಗೇನ್ ನಾನು ಪಂಚಾಂಗ, ನಕ್ಷತ್ರ, ವಾರ, ತಿಥಿ, ಯೋಗ, ಕರಣ, ಮತ್ತೆ ಅದು ಕ್ಲಾಸಿಫಿಕೇಶನ್ ಹೆಂಗೆ, ತಿಥಿಗಳು 5 ತರ ಕ್ಲಾಸಿಫಿಕೇಶನ್ ಅದ್ಯಾಗೆ ಅಂದ್ರೆ ಕಂಪ್ಲೀಟ್ ಬೇಸಿಕ್ಸ್ ನ ಒಂದು ಅರ್ಧ ಗಂಟೆ ಇಲ್ಲ 3/4 ಗಂಟೆ ಮುಂಚೆ ಶುರು ಮಾಡಿ, ಆಮೇಲೆ 8 ಗಂಟೆಯಿಂದ 8 to 9 ಡೈಲಿ 8 to 9 ವೀಕ್ ಡೇಸ್ ಅಲ್ಲಿ ಮಾತ್ರ ನಾವು ಈ ತರಗತಿಗಳನ್ನ ಕಂಡಕ್ಟ್ ಮಾಡ್ತೀವಿ. ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಜಾಯಿನ್ ಆಗ್ಬೋದು. ಇನ್ನೂ ಒಂದು 2-3 ಕ್ಲಾಸು ಈ ಏನು ಇಂಟ್ರೊಡಕ್ಟರಿ ಕ್ಲಾಸೇ ನಡೀತದೆ, ಅಂದ್ರೆ ಫ್ರೀ ಕ್ಲಾಸೇ ನಡೆಯುತ್ತೆ, ಆಯ್ತಾ. ನಿಮ್ಗೆ ಯಾರು ಅಡ್ಮಿಷನ್ ಆಯ್ತಾರೆ ಆಮೇಲೆ ನಾವು ಒನ್ಸ್ ಇದಾದ್ರೆ ಅದು ನಾವು ಆಮೇಲೆ ನೀವು ಲಿಂಕ್ ಶೇರ್ ಮಾಡಿದ್ರು ಬೇರೆಯವರು ಅದನ್ನ ಲಿಂಕ್ ಯೂಸ್ ಮಾಡಕ್ಕೆ ಬರಲ್ಲ. ಅಂದ್ರೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಮಾಡ್ತೀರಿ ಅಂತಲ್ಲ, ಅದು ನಿಮ್ಗೆ ಯೂನಿಕ್ ಆಗಿರ್ತದೆ. ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆ ಮಾತ್ರ ಅದು ಡಿವೈಸ್ ಸ್ಪೆಸಿಫಿಕ್ ಆಗಿ ಓಪನ್ ಆಗುತ್ತೆ, ಇನ್ ಬೇರೆ ಅದು ಓಪನ್ ಆಗಲ್ಲ. ಪ್ಲಸ್ ಯೂಟ್ಯೂಬ್ ಅಷ್ಟೇ ಸಬ್ಸ್ಕ್ರೈಬರ್ ಮಾತ್ರ ಅದು ಯೂಟ್ಯೂಬ್ ಇದು ಸಿಗುತ್ತೆ. ನೀವು ನಿಮಗೆ ಕಲಿಬೇಕು, ನಮಗೆ ಇದು ಸರಿ ಇದೆ ಅಂತ ಅನ್ಸಿದ್ರೆ ನೀವು ಡಿಸಿಷನ್ ತಗೊಂಡು ನೀವು ಇದನ್ನ ಜಾಯಿನ್ ಆಗ್ಬೋದು. ಇನ್ನು ಒಂದು 3-4 ಕ್ಲಾಸು ನಡೀತದೆ ಫ್ರೀ ಕ್ಲಾಸಸ್, ಪ್ರಿಡಿಕ್ಷನ್ಸ್ ಬಗ್ಗೆ ನಾವು ಮಾಡ್ತೀವಿ. ಇನ್ನುವೆ ನೀವು ಅಲ್ಲಿವರೆಗೆ ನೀವು ಡಿಸಿಷನ್ ತಗೋಬಹುದು. ಅಂದ್ರೆ ಆಲ್ಮೋಸ್ಟ್ ಈ ತಿಂಗಳು ಆಲ್ಮೋಸ್ಟ್ ಫ್ರೀ ಕ್ಲಾಸ್ ಇರ್ತದೆ. 1ನೇ ತಾರೀಕು ಏನು ಜೂನ್ 1ನೇ ತಾರೀಕು ಅಂದ್ರೆ ಸಂಡೇ ಬಿಟ್ಬಿಡಿ. 2-3ನೇ ತಾರೀಕಿಂದ
ವಾಟ್ ಯು ಕಾಲ್ ಏನು ಸಬ್ಸ್ಕ್ರೈಬ್ಡ್ ಕ್ಲಾಸಸ್, ಸಬ್ಸ್ಕ್ರಿಪ್ಷನ್ ಫಾರ್ ಆನ್ಲೈನ್ ಕ್ಲಾಸ್. ಯಾರು ಬೆಂಗಳೂರಲ್ಲಿ ಇದ್ದಾರೆ ಅವ್ರಿಗೆ ನಾವು ಶಾರ್ಟ್ಲಿ ವೀಕೆಂಡ್ ಅಲ್ಲಿ ಆಫ್ಲೈನ್ ಕ್ಲಾಸ್ ಮಾಡ್ತೀವಿ. ಆ ಆಫ್ಲೈನ್ ಕ್ಲಾಸ್ ನಾವು ರೆಕಾರ್ಡ್ ನ ವಿತ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಬೋರ್ಡ್ ಮೇಲೆ ಬರೆಯೋದು ಎಲ್ಲ. ಅದನ್ನ ಆನ್ಲೈನ್, ಬರೀ ಆನ್ಲೈನ್ ಇರೋರು ಅಂದ್ರೆ ಒಂದು 3-4 ಜನ, ಸಾಗರ, ಅದು ಸಿದ್ದಾಪುರ ಮತ್ತೆ ತಮಿಳ್ನಾಡು ಅಂತೆಲ್ಲ ಹೇಳಿದ್ರು, ಅವರೆಲ್ಲ ಆಫ್ಲೈನ್ ಕ್ಲಾಸ್ ಅವರು ತಗೋಬಹುದು. ಅಂದ್ರೆ ಇಲ್ಲಿ ಏನೇನ್ ಫೆಸಿಲಿಟಿ, ಆಫ್ಲೈನ್ ಕ್ಲಾಸು, ಆನ್ಲೈನ್ ಕ್ಲಾಸು, ಯೂಟ್ಯೂಬ್ ಪ್ಲಸ್ ಮ್ಯಾಕ್ಸಿಮಮ್ ಮೆಟೀರಿಯಲ್ಸ್. ನಿಮಗೆ ಏನೀಗ ಆಲ್ರೆಡಿ ಕೆಲವು ಮೆಟೀರಿಯಲ್ಸ್ ಕೊಟ್ಟಿದ್ದೀವಿ, ಆ ತರ ಎಲ್ಲ ಮೆಟೀರಿಯಲ್ಸ್ ನಿಮಗೆ ಕೊಡ್ತೀವಿ. ಡೌಟ್ ಕ್ಲಿಯರಿಫಿಕೇಶನ್ ಎನಿ ಟೈಮ್ ನಾವು ಮಾಡ್ತೀವಿ. ಪ್ಲಸ್ ಇನ್ನೊಂದು ನಾನು ನಿಮಗೆ ಪರ್ಸನಲ್ ಆಗಿ ಹೇಳೋದು, ಈ ಏನು ಇದಕ್ಕೆ ಸಬ್ಸ್ಕ್ರೈಬರ್ಗಳಿಗೆ ನಂದು ಕನ್ಸಲ್ಟೇಷನ್ ಫ್ರೀ ಇರ್ತದೆ. ಈ ಅದರ್ವೈಸ್ ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಒಂದು ಅಸ್ಟ್ರಾಲಜಿ ಕನ್ಸಲ್ಟೇಷನ್ಗೆ 5,000 ಇಂದ 25,000 ಚಾರ್ಜ್ ಮಾಡ್ತೀನಿ. ದಟ್ ಈಸ್ ಫಾರ್ 1 year ಅಗೈನ್. ಅಂದ್ರೆ ಒಂದ್ಸರಿ ಕನ್ಸಲ್ಟೇಷನ್ ಬಂದ್ರೆ ಕಳ್ಸ್ಬಿಟ್ರೆ ಅಷ್ಟೇ ಅಲ್ಲ, ಆ ಒಂದು ಸರಿ ಅವರು ಆ ಕನ್ಸಲ್ಟೇಷನ್ ಬಂದ್ಮೇಲೆ ಅವರು ಕಂಪ್ಲೀಟ್ ಏನು 1 ವರ್ಷಗಳ ಕಾಲ ಅವ್ರದ್ದು ಆ ಒಂದು ಕನ್ಸಲ್ಟೇಷನ್ ವ್ಯಾಲಿಡ್ ಇರ್ತದೆ, ಅದನ್ನ ಮಾಡ್ಬೋದು. ಆ ಕನ್ಸಲ್ಟೇಷನ್ ಈ ತರಗತಿ ಸಬ್ಸ್ಕ್ರೈಬ್ ಅವ್ರಿಗೆ ಅಂದ್ರೆ ಫ್ರೀ ಇರ್ತದೆ. ಅದೊಂದು ನಾನು ಫೆಸಿಲಿಟಿ ನನ್ನ ಪರ್ಸನಲ್ ಆಗಿ ನಾನು ಇದನ್ನ ಕೊಡ್ಬೋದು. ಯಾಕಂದ್ರೆ ಆನ್ಲೈನ್ ಚಾರ್ಜಸ್ ಮತ್ತೊಂದು ಇದೆಲ್ಲ ವಿ ಹ್ಯಾವ್ ಟು ಬೇರ್. ಸೊ ಹಾಗಾಗಿ ನಾವೊಂದು 10-15 ಕ್ಲಾಸ್ ನಾವಂತೂ ಫ್ರೀ ಅಂತೂ ಮಾಡಿದೀವಿ, ಮಾಡ್ತೀವಿ. ಇನ್ನು ಮುಂದೆ ಇಟ್ ವಿಲ್ ಬಿ ಸಬ್ಸ್ಕ್ರೈಬ್ಡ್ ಕ್ಲಾಸಸ್. ಇದು ನನ್ನ ಕಡೆಯಿಂದ ನಿಮಗೆ ನನ್ನ ಒಂದು ಏನು ರಿಕ್ವೆಸ್ಟ್, ಆಯ್ತಾ? ಇದು ಏನು ಡಿಮ್ಯಾಂಡ್ ಅಲ್ಲ. ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಿ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಇಂಟ್ರೆಸ್ಟ್ ಇದೆ ಅಂತ ನೀವು ನನಗೆ ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ಫರ್ದರ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡ್ತೀನಿ. ಓಕೆ, ನನಗೆ ಕಂಪಲ್ಸರಿ ನೀವು ವಾಟ್ಸಪ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನೀವು ಮೆಸೇಜ್ ಹಾಕ್ಬೇಕು, ಇಲ್ಲಾಂದ್ರೆ ಮತ್ತೆ ಕಮ್ಯುನಿಕೇಶನ್ ಗ್ಯಾಪ್ ಆಗೋದ್ ಬೇಡ. ಇದು ನನ್ನ ಕಡೆಯಿಂದ ನಿಮಗೆ ಇವತ್ತಿನ ವಿಚಾರ ತಲುಪಿಸಿದ್ದೀನಿ. ಓಕೆ, ಇನ್ನೇನಾದ್ರು ಡೌಟ್ಸ್ ಇದ್ರೆ ಕೇಳಿ. ಇದು ನನ್ನ ಅನೌನ್ಸ್ಮೆಂಟ್, ಅದನ್ನ ಮುಂದೆ ನೋಡ್ಕೊಳ್ಳೋಣ. ನಮಸ್ಕಾರಗಳು. ಈ 1 ವರ್ಷದಲ್ಲಿ ಏನೇನ್ ಕೆಲಸ ಕೊಡ್ತೀರಾ? ನೀವು ಒಂದು ಜಾತಕನ ಪರಾಶರ ಪದ್ಧತಿಲಿ ಪರ್ಫೆಕ್ಟ್ ಆಗಿ ನೀವು ಅನಾಲಿಸಿಸ್ ಮಾಡೋದು, ನ್ಯೂಮರಾಲಜಿ, ಅಲ್ಲಿಂದ ಬಂದ್ರೆ ಕೃಷ್ಣಮೂರ್ತಿ KP ಸಿಸ್ಟಮ್ ಪ್ರಿಡಿಕ್ಷನ್ ಮಾಡೋದು, ಇಷ್ಟಂತೂ ಗ್ಯಾರಂಟಿ ಕಲ್ಸ್ಕೊಡ್ತೀವಿ. ಯಾಕಂದ್ರೆ ಪರಾಶರದಲ್ಲೇ ನಿಮಗೆ ದಶಾ ಸಿಸ್ಟಮ್ಗಳು ಬೇರೆ ಇದೆ, ಜೈಮಿನಿ ಸಿಸ್ಟಮ್ ಅದರಲ್ಲೇ ಬರುತ್ತೆ, ಅಷ್ಟಕ ವರ್ಗ ಇದೆ, ಪುಷ್ಕರಾಂಶ ಇದೆ. ನಿಮಗೊಂದು ಇದನ್ನ ಕಳಿಸ್ಕೊಡ್ತೀನಿ ನಾನು, ಏನು 108 ಪ್ಯಾರಾಮೀಟರ್ಗಳು, ಆ ಅಷ್ಟು ಪ್ಯಾರಾಮೀಟರ್ ಹೇಳ್ಕೊಡ್ತೀನಿ. ಅದೊಂದು ಕಳಿಸ್ಕೊಡ್ತೀನಿ. ಯಾಕಂದ್ರೆ ಅದನ್ನ ನೋಡಿದ್ಮೇಲೆ ನೀವು ಡಿಸಿಷನ್ ತಗೋಬಹುದು. ವಾಸ್ತು ಬಗ್ಗೆ ಏನಾದ್ರು ಹೇಳ್ಕೊಡ್ತೀರಾ ಗುರುಗಳೇ? ಹೌದು, ಖಂಡಿತ ವಾಸ್ತು ಬಗ್ಗೆನೇ ಹೇಳ್ಕೊಡ್ತೀವಿ, ಖಂಡಿತ ಹೇಳ್ಕೊಡ್ತೀವಿ. ಸರ್, 1 ಶಾಟ್ ಪೇಮೆಂಟಾ? ಅದು ಅದನ್ನ ನಾನು ಆಮೇಲೆ ಮತ್ತೆ ನಾನು ಇವ್ರಿಗೆ ಆದಿನಾರಾಯಣ ಅದನ್ನ ಹೇಳ್ತೀನಿ ಯಾವ ರೀತಿ ಅಂತ. ಸರಿ ಗುರುಗಳೇ. 2 ಇನ್ಸ್ಟಾಲ್ಮೆಂಟ್ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ಬೋದಾ? ಯಾಕೆಂದ್ರೆ ಅದು ಈಗ ನಾವು ಸಬ್ಸ್ಕ್ರಿಪ್ಷನ್ ಅಂದ್ರೆ ಈಗ ನಾವು ಇದು ಏನು ಲೋ ಸ್ಟ್ರೆಂತ್ಗೆ ನಾನು ಇದು ಮಾಡಿದ್ದೀನಿ, ಏನು ನಂಬರ್ ಆಫ್ ಮೆಂಬರ್ಸ್. ಇದು ಒಂದ್ಸರಿ ಸ್ಟಾರ್ಟ್ ಆದ್ರೆ ಸ್ವಲ್ಪ ಇದಾಗುತ್ತೆ. ಅದನ್ನ ನೋಡೋಣ. ನೀವು ಯು ಕ್ಯಾನ್ ಏನು ನನಗೆ ಪರ್ಸನಲ್ ಆಗಿ ನೀವು ಮಾತಾಡಿ. ಓಕೆ ಓಕೆ ಓಕೆ. ಜನರಲಿ ಇಟ್ ಇಸ್ ನಾಟ್ ಅಕ್ಸೆಪ್ಟಬಲ್, ಬಟ್ ನೀವು ಜನರಲ್ ಪರ್ಸನಲ್ ಆಗಿ ಮಾತಾಡಿ. ಇಂಡಿವಿಜುವಲ್ ಕೇಸ್ ಬೈ ಕೇಸಸ್ ನಾನು ನೋಡ್ತೀನಿ. ಇಲ್ಲಿ ಯಾವ್ದು ರಿಜಿಡ್ ಅಂತಿಲ್ಲ. ಇಲ್ಲಿ ಮುಖ್ಯವಾಗಿ ಕಾನ್ಸೆಪ್ಟ್ ಏನಂದ್ರೆ, ಪ್ರತಿಯೊಬ್ರು ಉತ್ತಮವಾದ ಒಳ್ಳೆಯ ಜ್ಯೋತಿಷ್ಯ ಕಲಿಬೇಕು. ನೀವು ಒಂದು 1000 ಜನಕ್ಕೆ ಜ್ಯೋತಿಷ್ಯ ಹೇಳ್ಕೊಡೋ ಲೆವೆಲ್ ಬರಬೇಕು ಅನ್ನೋದು ನಮ್ಮ ಮುಖ್ಯ ಆಶಯ. ಇದಕ್ಕಿಂತ ಮುಖ್ಯವಾಗಿ ನಮ್ಮ ಸನಾತನ ಧರ್ಮ ಹಾಗೂ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ವಿಜೃಂಭಣೆಯಿಂದ ಈ ನಮ್ಮ ದೇಶದಲ್ಲೇ ಅಲ್ಲ, ವಿಶ್ವದಲ್ಲೇ ಇದು ತೋರ್ಸ್ಕೋಬೇಕು. ನಳಂದ ವಿಶ್ವವಿದ್ಯಾಲಯನ ನರೇಂದ್ರ ಮೋದಿ ಅವರು ಪುನರುತ್ಥಾನ ಮಾಡ್ತಾವ್ರೆ, ಪುನರುಜ್ಜೀವನ ಮಾಡ್ತಾವ್ರೆ. ಅಲ್ಲಿ ಆ ಲೆವೆಲ್ಗೆ ನೀವು ಆ ಯೂನಿವರ್ಸಿಟಿಯಲ್ಲಿ ನೀವು ರೆಪ್ರೆಸೆಂಟ್ ಮಾಡೋ ಲೆವೆಲ್ಗೆ ನಾನು ರೆಡಿ ಮಾಡ್ತೀನಿ ಅಂತ ನಿಮಗೆ ನಾನು ಮಾತು ಕೊಡ್ತೀನಿ. ಬೇಕಾದ್ರೆ ಅದು ಭಗವಂತನ ಆಶೀರ್ವಾದದಿಂದ ಮಾತು ಕೊಡ್ತೀನಿ, ನಾನು ಅಹಂಕಾರದಿಂದ ಮಾತು ಕೊಡಲ್ಲ. ಓಕೆ ಸರ್, ಅದು ಟೈಮಿಂಗ್ಸ್ ಏನಿರುತ್ತೆ ಸರ್ ಕ್ಲಾಸ್ದು? ಇವನ್ ದಿನ 8 ರಿಂದ 9. ಇಲ್ಲ ನನಗೆ ಅಡ್ವಾನ್ಸ್ ಬೇಕು ಅಂದ್ರೆ ಅದೇನ್ ಸೆಪರೇಟ್ ಅಲ್ಲ. ನನಗೆ ಸ್ವಲ್ಪ ಬೇಸಿಕ್ಸ್ ಬೇಕು ಅಂದ್ರೆ ಅಂತವ್ರು ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆನೆ ಜಾಯ್ನ್ ಆಗ್ಬೇಕು. ಅಂದ್ರೆ 7:15 7:30 ಜಾಯ್ನ್ ಆದ್ರೆ ಬೇಸಿಕ್ಸ್ ಯಾವ್ದೋ ಒಂದು ಬೇಸಿಕ್ಸ್ ಹೇಳ್ಕೊಡ್ತೀನಿ. ಆಫ್ಲೈನು ಮಾಡ್ತೀನಿ ನಾನು. ವೀಕೆಂಡ್ ಅಲ್ಲಿ ಆಫ್ಲೈನ್ ಖಂಡಿತ ಮಾಡ್ತೀನಿ. ಅಂದ್ರೆ ಭಾನುವಾರ ಮೋಸ್ಟ್ಲಿ ಆಫ್ಲೈನ್ ಮಾಡ್ತೀನಿ. ಬೆಂಗಳೂರಲ್ಲಿ ಇರೋರು ಬರ್ಬೋದು,
ಹೊರಗಡೆ ಇರೋರು ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಆಫ್ಲೈನ್ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ. ಆಗುತ್ತಲ್ವಾ ರಂಗನಾಥ್? ರಂಗನಾಥ್ ರಂಗನಾಥ್ ಅವರು ಸ್ವಲ್ಪ ಬಿಜಿ ಇದ್ದಾರೆ ಅಂತ ಕಾಣುತ್ತೆ. ಮೇಡಮ್ ಅದು ನೀವು ಕೇಳಿದ್ರಲ್ಲ, ಅದಕ್ಕೆ ನಾನು ಹೇಳಿದೆ ಅದು ಟೈಮಿಂಗ್ಸ್ 8 to 9. ಯಾಕಂದ್ರೆ ಈ ಟೈಮ್ ನ ಮೆಜಾರಿಟಿ ಹೇಳಿ ಮೇಡಮ್. ಅಕಸ್ಮಾತ್ ಒಂದು ಬೇರೆ ಕ್ಲಾಸ್ ಅಲ್ಲಿ ನಾನು ಹೋಗಿದ್ದಾಗ ಟೈಮ್ ಇದಾಗೋದ್ರೆ ರೆಕಾರ್ಡಿಂಗ್ಸ್ ಇರುತ್ತಲ್ವ ಸರ್? ಇದೆ ಮೇಡಮ್, ಅದನ್ನ ಹೇಳಿದೆ ಮೇಡಮ್. ಈಗ ಏನ್ ನಿಮಗೆ 10 ಕ್ಲಾಸು ಈಗ ನಾವು ಯೂಟ್ಯೂಬ್ ಅಲ್ಲಿ ನಿಮಗೆ ಸಿಗ್ತಾ ಇದೆ. ನೀವು 1ನೇ ಕ್ಲಾಸಿಂದ ನೋಡ್ಕೊಂಡ್ ಬನ್ನಿ, ಇಲ್ಲ ಮಧ್ಯದಲ್ಲಿ ಯಾವ ಕ್ಲಾಸ್ ಮಿಸ್ ಆಗಿದೆ ಅದನ್ನ ನೋಡಿ, ನೀವು ಯಾವ ತರನಾರು ಮಾಡಿ. ಅದೇ ರೀತಿ ಕಂಪ್ಲೀಟ್ ರೆಕಾರ್ಡಿಂಗ್ಸ್ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಯಾರು ಸಬ್ಸ್ಕ್ರೈಬರ್ ಮಾತ್ರ ಸಿಗುತ್ತೆ, ಬೇರೆಯವ್ರಿಗೆ ಅದು ಸಿಗಲ್ಲ. ಯಾಕೆಂದ್ರೆ ನಾನು ಬೇರೆ ಕಡೆ ಇದಾಗೋದ್ರಿಂದ ಇದಾಗಿ ಅಟೆಂಡ್ ಮಾಡಕ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ಸರ್ ಹೇಳಿದ್ ನಾನು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲ ಆತರ ಏನಿಲ್ಲ ಮೇಡಮ್. ಇದ್ರೆ ಅವರವರ ಏನೋ ವೈಯಕ್ತಿಕ ವಿಚಾರನೆ ಮುಖ್ಯ ಹೊರತು ಇಲ್ಲಿ ನಮ್ಮದು ಯಾವುದೇ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಇಲ್ಲ. 8 ರಿಂದ 9 ಇದೆ ಟೈಮಿಂಗ್ಸ್. ಯಾಕಂದ್ರೆ ಇದು ಮೆಜಾರಿಟಿ ಜನಕ್ಕೆ ಇದೇ ಸೂಟಬಲ್ ಅಂತ ಫಿಕ್ಸ್ ಆಗಿರೋದ್ರಿಂದ ಇದೇ ಮಾಡ್ತೀವಿ. ಹೇಳಿ, ಯಾರೋ ಹೇಳ್ತಿದ್ದಾರೆ ಪ್ಲೀಸ್. ಥ್ಯಾಂಕ್ ಯು ಸರ್. ಗುರುಗಳೇ, ಸಬ್ಸ್ಕ್ರೈಬ್ ಅಂದ್ರಲ್ಲ ಗುರುಗಳೇ, ಅದು ಯಾವ ತರ ಗುರುಗಳೇ? ಈ ಕ್ಲಾಸ್ಗೆ ಜಾಯ್ನ್ ಆದ್ರೆ ಅವ್ರಿಗೆ ಅದು ಫ್ರೀ. ಈ ಕ್ಲಾಸ್ ಜಾಯ್ನ್ ಆಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಿಗಲ್ಲ. ಓಕೆ. ಈಗ ಇಲ್ಲಿ ದಿನ ನಾನು ಫ್ರೀ ಏನು ಕ್ಲಾಸ್ ಮಾಡಿದ್ವಲ್ಲ, ಇನ್ನು ಮುಂದೆ ಫ್ರೀ ಕ್ಲಾಸ್ ಇರಲ್ಲ ಅಂತ ಹೇಳಿದೆ. ಓಕೆ ಗುರುಗಳೇ, ಓಕೆ. ನಮ್ಗೆ ಇಷ್ಟ ಆಯ್ತು ಗುರುಗಳೇ ನಿಮ್ ಮಾತು, ನಿಮ್ದು ಇದೆಲ್ಲ. ನಾನು ನಿನ್ನೆ ಮತ್ತೆ ಇವತ್ತು ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ ಗುರುಗಳೇ. ನಾನು ಸ್ವಲ್ಪ ಆಚೆ ಇದ್ದೆ, ಮತ್ತೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ತೀನಿ. ಹಂಗಾಗಿ ನಾನು ಸ್ವಲ್ಪ ಇದಾಯ್ತು, ಲೇಟ್ ಆಯ್ತು. ಪರವಾಗಿಲ್ಲ, ನಾನು ಯಾಕೆ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಈ ಮಳೆಗಾಲ ಇನ್ನೊಂದು ಪಾಪ ಪರ್ಸನಲ್ 108 ಇರ್ತದೆ. ಈ ಟೈಮ್ ಡಿವೋಟ್ ಮಾಡಕ್ಕೂ ಅಷ್ಟೇ. ಇಷ್ಟರಲ್ಲಿ ಇಂಟ್ರೆಸ್ಟ್ ಅಲ್ಲಿ ನೀವು ಇದ್ದೀರಿ ಅಂದ್ರೆ ಬಹಳ ಸಂತೋಷ. ಆದ್ರೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೋಬಹುದು. ನೀವು ಏನೇ ಮಿಸ್ ಆದ್ರೂ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೋಬಹುದು. PDF ಅಥವಾ ನೋಟ್ಸ್ ಸಿಗ್ಬೋದಾ? ಖಂಡಿತ ಕೊಡ್ತೀವಿ. ಈಗ ಆಲ್ರೆಡಿ ಸುಮಾರು ಕೊಟ್ಟಿದ್ದೀನಿ ಅಲ್ವಾ, ಈಗ ಇನ್ನೊಂದ್ಸರಿ ಅವಾಗ ಏನಾಗುತ್ತೆ, ಫ್ರೆಶ್ ಆಗಿ ಕಳಿಸ್ತೀವಿ. ಕೆಲವರಿಗೆ ರಿಪಿಟೇಷನ್ ಆಗ್ಬೋದು, ಬಂದಿದೆ ಆಲ್ರೆಡಿ ಅಂತ. ದಯಮಾಡಿ ಡಿಲೀಟ್ ಮಾಡ್ಬಿಡಿ. ಆಲ್ರೆಡಿ ಇದ್ರೆ, ಡಬಲ್ ಇದ್ರೆ. ನಮ್ದು ಮೊಬೈಲ್ ಅಲ್ಲಿ MB ಇದು ಕನ್ಸ್ಯೂಮ್ ಆಗುತ್ತೆ ಅಂತ ಅನ್ಸಿದ್ರೆ. ಆದ್ರೆ ನಾನು ಮೆಟೀರಿಯಲ್ ಗ್ಯಾರಂಟಿ ಕೊಡ್ತೀವಿ. ಮೆಟೀರಿಯಲ್ ಇಲ್ದೇನೆ ನಾವು ಮಾಡಿ ನೀವೆಲ್ಲ ತಲೆ ಒಳಗೆ ಇಟ್ಕೊಳ್ಳಿ ಅಂದ್ರೆ ಆಗಲ್ಲ. ನಿಮ್ಗೆ ರೆಫರೆನ್ಸ್ ಬೇಕು ಖಂಡಿತ. ಮೆಟೀರಿಯಲ್ಸ್ ಒಂದಷ್ಟು ಕೆಲವು ಫೋಟೋ ಟೈಪ್ ಅಲ್ಲಿ ಇರ್ತದೆ, ಇನ್ ಕೆಲವು PDF ಇರ್ತದೆ. ಮ್ಯಾಕ್ಸಿಮಮ್ PDF ಕಳಿಸ್ತೀವಿ. ಗುರುಗಳ ಈ ಡೀಟೇಲ್ಸ್ ಎಲ್ಲ ಅದು ಒಂದ್ಸರಿ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ಬಿಟ್ರೆ ಒಳ್ಳೇದ್ ಅನ್ಸುತ್ತೆ. ಮಾಡ್ತೀನಿ ಈ ಡೇಟ್ ಯಾವತ್ತು ನೆಕ್ಸ್ಟ್ ಮಂತ್ ಇಂದ ಕ್ಲಾಸ್ ಅಂಡ್ ಅಮೌಂಟ್, ಫೀ ಸ್ಟ್ರಕ್ಚರ್ ಈ ತರ ಬಿಟ್ ಬೈ ಬಿಟ್ ಹಾಕ್ಬಿಟ್ರೆ people will get prepared for that. That will be ideal. Sure. According to me. ಇಲ್ಲ ಇದನ್ನ ನಾನು ಮಾಡ್ತಾ ಇದ್ದೆ, ನಾನು ಹೇಳಲಿಲ್ಲ ಅಷ್ಟೇ. ಈಗ ನೀವು ಹೇಳಿದ್ದು ಒಳ್ಳೇದಾಯ್ತು. ಎಲ್ಲರ ಎದುರುಗಡೆ ಇದು ವಿಚಾರ ಪ್ರಸ್ತಾಪ ಆಗಿದ್ದು ಒಳ್ಳೇದಾಯ್ತು. ವಾಟ್ ಐ ವಿಲ್ ಡು, ಐ ವಿಲ್ ಪುಟ್ ದಟ್ ಕಂಪ್ಲೀಟ್ ಡೀಟೇಲ್ ಇನ್ ವಾಟ್ಸ್ಆಪ್. ಓಕೆ ಗುರು. ಆಮೇಲೆ ಒಂದು ಗ್ರೂಪ್ ಮಾಡ್ತೀನಿ. ಆಮೇಲೆ ನಾನೇನ್ ಮಾಡ್ತೀನಿ, ಒಂದು ವಾಟ್ಸಪ್ ಗ್ರೂಪ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿವರೆಗೆ ಯಾಕೆ ಮಾಡಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಇದಾಗದ್ ಬೇಡ ಅಂತ, ಹಂಗಾಗಿ ನಾನು ಮಾಡಿಲ್ಲ ಅಷ್ಟೇ. ಓಕೆನಾ? ಎನಿ ಅದರ್ ಅಸ್ಟ್ರಾಲಜಿ ಡೌಟ್ಸ್ ಆರ್ ಈ ಏನ್ ಅನೌನ್ಸ್ಮೆಂಟ್ ಮಾಡಿದೆ ಅದ್ರ ಬಗ್ಗೆ ಡೌಟು ಏನಿದ್ರು ಕೇಳ್ಬೋದು. ಗುರುಗಳೇ, ಆಫ್ಲೈನ್ ಕ್ಲಾಸ್ ಎಲ್ಲಿರುತ್ತೆ ಗುರುಗಳೇ? ಆಫ್ಲೈನ್ ಕ್ಲಾಸು ಬೆಂಗಳೂರು ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಆ ಮೆಟ್ರೋ ಸ್ಟೇಷನ್ಗೆ ವೆರಿ ಕ್ಲೋಸ್, 4 ಹೆಜ್ಜೆ ಅಷ್ಟೇ. ಯಾವ ವಾರ ಗುರುಗಳೇ? ಯಾವ ಭಾನುವಾರ ಮಧ್ಯಾಹ್ನ ಒಂದು 2 hours ಇಲ್ಲ 3 hours ಇರುತ್ತೆ. ಗುರುಗಳೇ, ನಮ್ದೆಲ್ಲ ಇಂಟ್ರೊಡಕ್ಷನ್ ಆಯ್ತು. ನಿಮ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ನಿಮ್ದು ಬ್ಯಾಕ್ಗ್ರೌಂಡ್ ಬಗ್ಗೆ ಖಂಡಿತ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ. ನೀವೆಲ್ಲ ಕೇಳಿದ್ದಕ್ಕೆ ನಾನು ನಿಮ್ಗೆ ಅದನ್ನ ಶೇರ್ ಮಾಡ್ಲೇಬೇಕು. ಯಾಕಂದ್ರೆ ಪಾಪ ಸುಮಾರು ಏನು ವಿಚಾರಗಳು
ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ಕ್ರೀನ್ ಕಾಣ್ತಿದೆ ಎಲ್ಲರಿಗೂ? ಕಾಣಿಸ್ತಾ ಇದೆ ಸರ್. ಕಾಣಿಸ್ತಾ ಇದೆ. ಇದು ಬಂದು ನನ್ನ ಏನು ಅಫಿಷಿಯಲ್ ಕೆಪಾಸಿಟಿಯಲ್ಲಿ ನನ್ನ ಇದು ಸುಮಾರು ಜನ ಗೊತ್ತು. ಆದ್ರೆ ದಿಸ್ ಇಸ್ ವಾಟ್ ಈಸ್ ನಂದು ಅಸ್ಟ್ರಾಲಜಿಕಲ್ ಪ್ರೊಫೈಲ್ ನಿಮಗೆ ತೋರಿಸ್ತೀನಿ. ಇದೆಯಲ್ಲ ಸ್ಕ್ರೀನು? ನಿಮ್ದು ಅಫಿಷಿಯಲ್ ಕಾಣಿಸ್ತಾ ಇದೆ. ಓಕೆ, ಇದು ತೆಗಿಲಾ? ಅಸ್ಟ್ರಾಲಜಿಕಲ್ ಹಾಕಿ ಗುರುಗಳೇ. ಎಸ್ ಸರ್, ಎಸ್ ಸರ್. ಶೋರ್ ಅಸ್ಟ್ರಾಲಜಿ ಹಾಕ್ತೀನಿ, ಅಸ್ಟ್ರಾಲಜಿ. ಕಾಣ್ತಿದ್ಯಾ? ಕಾಣ್ತಿದೆ. ಕರ್ನಾಟಕ ಸಾಂಸ್ಕ್ರಿಟ್ ಯೂನಿವರ್ಸಿಟಿಯಿಂದ ಇದು ಸ್ವಲ್ಪ ಹಳೆ ಕಾರ್ಡು. ಕರ್ನಾಟಕ ಸಾಂಸ್ಕ್ರಿಟ್ ಯೂನಿವರ್ಸಿಟಿಯಿಂದ ಡಿಪ್ಲೊಮೊ ಅಂಡ್ ಅಡ್ವಾನ್ಸ್ ಡಿಪ್ಲೊಮೊ ಇನ್ ಅಸ್ಟ್ರಾಲಜಿ ಮುಗಿಸಿದ್ದೀನಿ. ಡಿಪ್ಲೊಮೊ ಇನ್ ವಾಸ್ತು ಮುಗಿಸಿದ್ದೀನಿ. ಇಂಡಿಯನ್ ಕೌನ್ಸಿಲ್ ಆಫ್ ಅಸ್ಟ್ರಾಲಜಿಕಲ್ ಸೈನ್ಸಸ್ ಅದರಿಂದ ಜ್ಯೋತಿಷ್ಯ ಪ್ರವೀಣ ಆಗಿದೆ. ಭಾರತೀಯ ಜ್ಯೋತಿಷ ಸಂಸ್ಥಾನ, ಭಾರತೀಯ ವಿದ್ಯಾಭವನದಿಂದ ಜ್ಯೋತಿಷ್ಯ ಆಚಾರ್ಯ, ಜ್ಯೋತಿಷ್ಯ ಪ್ರಾಜ್ಞ ಆಗಿದೆ. ನಮ್ಮ ಆಕಾಶ ಸಂಸ್ಥೆಯಿಂದ ವಾಸ್ತು ಪ್ರವೀಣ, ನ್ಯೂಮರಾಲಜಿಸ್ಟು, ಪಂಚಪಕ್ಷಿ ಶಾಸ್ತ್ರ, ನಾಡಿ ಮತ್ತು ಜೈಮಿನಿ, ಮತ್ತೆ ನೇಮಿಂಗ್ ಇದು ಟೆಕ್ನಿಕ್ಸ್. ಸೊ ಇಷ್ಟೆಲ್ಲ ಇದೆ. ಇದು ಸ್ವಲ್ಪ ಹಳೆ ಕಾರ್ಡು. ಅದನ್ನ ನನ್ನ ಇದರಲ್ಲಿ ಇನ್ನೊಂದು ಇದರಲ್ಲಿ ಇದೆ. ಅದನ್ನ ನಿಮ್ಗೆ ಇನ್ನೊಂದು ದಿನ ತೋರಿಸ್ತೀನಿ. ನಂದು ಇಂಟ್ರೊಡಕ್ಷನ್ ಕೇಳಿದ್ದು ಒಳ್ಳೇದಾಯ್ತು, ಯಾಕಂದ್ರೆ ನಾನು ಈ ಕ್ಲಾಸು ಇದರಲ್ಲಿ ಅದನ್ನ ಹೇಳದೆ ಮರ್ತಿದ್ದೆ. ಥ್ಯಾಂಕ್ಸ್ ಫಾರ್ ದ ರಿಮೈಂಡಿಂಗ್ ಮೀ. ಥ್ಯಾಂಕ್ ಯು ವೆರಿ ಮಚ್ ಸರ್. ವೆರಿ ಗ್ರೇಟ್ಫುಲ್. ಸರ್, ಇವರು ವಾಸುದೇವ ಮೂರ್ತಿ ಅವ್ರ ಹತ್ರ ಕಲ್ತಿದ್ದೀರಾ? ವಾಸುದೇವ ಮೂರ್ತಿ ಯಾರು ಹೇಳಿ? ಯಾವ ವಾಸುದೇವ ಮೂರ್ತಿ? ಹಲೋ, ಯಾರು ಮಾತಾಡಿದ್ರು? ಕೇಳ್ತಾ ಇಲ್ಲ. ಅನ್ಮ್ಯೂಟ್ ಮಾಡಿ ಮಾತಾಡಿ, ಹೇಳಿ. ನೀವು ಇದು ವಾಸುದೇವ ಮೂರ್ತಿ ಅವ್ರ ಹತ್ರ ಕಲ್ತಿದ್ದೀರಾ? ಅಲ್ಲ, ಯಾವ ವಾಸುದೇವ ಮೂರ್ತಿ? ಎಲ್ಲಿ ಅವರು? ಇವರು ಭಾರತೀಯ ಜ್ಯೋತಿಷ್ಯ ವಿದ್ಯಾಕೇಂದ್ರ. ವಾಸುದೇವ ಮೂರ್ತಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತೈತೆ. ನನಗೆ ಅವರು ಇದು ಸ್ವಲ್ಪ ಸ್ಪೆಸಿಫಿಕ್ ಬರ್ದಿರಲ್ಲ, ಬುಕ್ಸ್ ಎಲ್ಲ ಬರ್ದಿರಲ್ಲ, ಒಂದು 100 ಬುಕ್ಸ್ ಬರ್ದಿರಲ್ಲ ಜ್ಯೋತಿಷ್ಯ. ಇಲ್ಲ, ಮೋಸ್ಟ್ಲಿ ಅಲ್ಲಿಲ್ಲ. ನಾನು ಸ್ವಲ್ಪ ನಮ್ಮ ಆಕಾಶ ಸಂಸ್ಥೆಲೆ ಕೆಲವು ಕಾರ್ಯಾಗಾರ ಮಾಡಿದೀವಿ. ಪ್ಲಸ್ ಅಲ್ಲಿ ಫ್ಯಾಕಲ್ಟಿ ಇದ್ದೆ ಕಾರ್ಯಾಗಾರ ಮಾಡಿದಾಗ, ಪ್ಲಸ್ ನಾನು ಪರ್ಸನಲ್ ಸ್ಟಡೀಸು, ಸುಮಾರು ಬುಕ್ಗಳು, ನಂದು ಸ್ವಲ್ಪ ರಿಸರ್ಚ್ ಓರಿಯೆಂಟೆಡ್ ಜಾಸ್ತಿ ಇದೆ. ಹಂಗಾಗಿ ಆ ಥರ. ಓಕೆ. ನಂದು ಕಂಪ್ಲೀಟ್ ಸೈಂಟಿಫಿಕ್ ಅಪ್ರೋಚ್ ಇರ್ತದೆ. ಏನೋ ಮಕ್ಕಿ ಆಮೇಲೆ ಐ ವಿಲ್ ಟ್ರೈ ಟು ಪ್ರೂವ್ ಎವ್ರಿಥಿಂಗ್ ಪ್ರಾಕ್ಟಿಕಲಿ. ಅದು ವಾಸ್ತು ಇರ್ಬೋದು, ಅಸ್ಟ್ರಾಲಜಿ ಇರ್ಬೋದು, ಪ್ರತಿಯೊಂದು ನೀವು ಇದಕ್ಕೆ ಸೈಂಟಿಫಿಕ್ ಬೇಸ್ ಏನು ಹೇಳಿ ನೀವು ಅಂದ್ರೆ ನಾನು ಡೆಫಿನೆಟ್ ಆಗಿ ಹೇಳ್ತೀನಿ. ಯಾವ್ದಾದ್ರು ಡೌಟ್ಸ್ ಪ್ಲೀಸ್? ಇನ್ನೇನಾದ್ರು ಸಂದೇಹ ಇದೆಯಾ, ಡೌಟ್ ಇದೆಯಾ?
ರಂಗನಾಥ್ ಇದರ ರಂಗನಾಥ ಹೇಳಿ ಸರ್. ನಾವು ಆಫ್ಲೈನ್ ಕ್ಲಾಸ್ ಅದು ವಿಡಿಯೋ ಮಾಡಿ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದಲ್ಲ? ಆಫ್ಲೈನ್ ಕ್ಲಾಸ್ ಯೂಟ್ಯೂಬ್ ಮಾಡ್ಬೋದು ಸರ್, ಅಪ್ಲೋಡ್ ಮಾಡ್ಬೋದು ಸರ್. ಅದೇ ಈಗ ಯಾರು ಜಾಯ್ನ್ ಆಯ್ತಾರೆ ಅವರು ಹೊರಗಡೆ ಇರೋರು ಅವ್ರಿಗೆ ಆಫ್ಲೈನ್ ಕ್ಲಾಸ್ ಸಿಗುತ್ತಲ್ವಾ ಅವ್ರಿಗೆ? ಸಿಗುತ್ತೆ ಸರ್, ಸಿಗುತ್ತೆ. ಸಿಗುತ್ತೆ. ಸರಿ, ಥ್ಯಾಂಕ್ ಯು ವೆರಿ ಮಚ್ ರಂಗನಾಥ್. ಅದು ಅಂದ್ರೆ ಇಲ್ಲಿ ಎಲ್ಲರಿಗೂ ಆನ್ಲೈನ್ ಕ್ಲಾಸು, ಆಫ್ಲೈನ್ ಕ್ಲಾಸು ಪ್ಲಸ್ ಯೂಟ್ಯೂಬ್ ಇದಿಷ್ಟು 3 ಸಿಗುತ್ತೆ. ಪ್ಲಸ್ ಇದು ಏನು ನನ್ನ ಕಡೆಯಿಂದ ನನ್ನ ಒಂದು ನಾನು ಇದಾಗಿ ಹೇಳ್ತಿರೋದು ಕನ್ಸಲ್ಟೇಷನ್ ಬಂತು. ಆದ್ರೆ ಕನ್ಸಲ್ಟೇಷನ್ಗೆ ಪರ್ಸನಲ್ ಆಗಿ ಬರಬೇಕು. ಫೋನ್ ಕನ್ಸಲ್ಟೇಷನ್ ಅದೆಲ್ಲ ತೀರಾ ಏನೋ ಬಹಳ ದೂರ ಇದೀವಿ ಅಂದ್ರೆ ಏನಾದ್ರು ಕನ್ಸಿಡರ್ ಮಾಡ್ಬೋದು. ಫೋನಲ್ಲಿ ಕನ್ಸಲ್ಟೇಷನ್ ಎಲ್ಲ ಮಾಡಬಾರ್ದು. ಅಸ್ಟ್ರಾಲಜಿ ನೀವು ಮಾಡಬಾರ್ದು, ನಾನು ಮಾಡಬಾರ್ದು. ಸೊ ಕನ್ಸಲ್ಟೇಷನ್ ಫಾರ್ ಆಲ್ ದಿಸ್ ಏನು ಈ ಕ್ಲಾಸ್ನ ಸಬ್ಸ್ಕ್ರೈಬರ್ಸ್ಗೆ ಅಥವಾ ವಿದ್ಯಾರ್ಥಿಗಳಂತಿರೋ ನೀವೇನಂತಿರೋ ಅದಕ್ಕೆ ಅವ್ರಿಗೆ ಐ ವಿಲ್ ಗಿವ್ ಮೈ ದಟ್ ಈಸ್ ನನ್ನ ಕಡೆಯಿಂದ ಅದೊಂದು ಗಿಫ್ಟ್ ಅಂತ ತಿಳ್ಕೊಳ್ಳಿ, ಏನಾದ್ರು ತಿಳ್ಕೊಳ್ಳಿ. ದಟ್ ಈಸ್ ನಥಿಂಗ್ ಟು ಡೂ ವಿತ್ ಈ ಕ್ಲಾಸು, ಬಟ್ ನಂದು ಪರ್ಸನಲ್ ಆಗಿ ಅದನ್ನೊಂದು ಫೆಸಿಲಿಟಿ ನಾನು ಕೊಡ್ತೀನಿ. ಓಕೆನಾ? ಇನ್ನೇನಾದ್ರು ಡೌಟ್ ಇಲ್ಲ ಅಂದ್ರೆ ಮುಗಿಸೋಣ ಕ್ಲಾಸ್ನ. ಯಾವ್ದಾದ್ರು ಡೌಟ್ ಇದ್ರೆ ಕೇಳಿ, ದಯಮಾಡಿ ಹೇಳಿ. ಯಾರು ಎಷ್ಟು ಮಾತಾಡಿದ್ರು? ವರ್ಷದಿಂದ ಆಸ್ಟ್ರಾಲಜಿ ಫೀಲ್ಡ್ ಅಲ್ಲಿ ಇದ್ದೀರಾ ಸರ್? ನಾನು 2007ರಿಂದ ಇದ್ದೀನಿ. ಗ್ರೇಟ್. ಥ್ಯಾಂಕ್ ಯು. ನೀವು ಬರ್ತಿದ್ರಿ ಗುರುಗಳೇ, ನಾನು ಆದಿತ್ಯ ಜ್ಯೋತಿಷ ಹಲ್ಸೂರಲ್ಲಿ ಇದ್ದಾಗ ನಮ್ಗೆಲ್ಲ ಪಾಠ ಮಾಡಿದ್ದೀರಾ ನೀವು? ಗೊತ್ತು ನನಗೆ ವಿಜಯ್, ನಿಮ್ ಬಗ್ಗೆ ಗೊತ್ತು. ಇಲ್ಲಿ ನನ್ನ ಹತ್ರ ಪಾಠ ಕೇಳಿರೋರು ಸುಮಾರು ಜನ ಇದ್ದಾರೆ. ಇನ್ನು ಕೆಲವರು ಹೊಸಬರಿದ್ದಾರೆ. ಹೌದು, ಗೊತ್ತು. ಐನೋ ನನ್ಗೆ ಗೊತ್ತು. ಅದಕ್ಕೆ ನಿಮ್ ಬಿಗಿನಿಂಗ್ ಅಲ್ಲೇ ಮಾತಾಡದ್ನಲ್ಲ, ನೀವು ಸ್ವಲ್ಪ ಯಾಕೆ ಹೆಂಗಿದ್ದೀರಿ ಅಂತ, ಹುಷಾರಿಲ್ಲ ಅಂದ್ರಲ್ಲ, ನಾನು ಓಕೆ ದಟ್ ಇಸ್ ಕರೆಕ್ಟ್ ಅಂತ. ನೋ ಪ್ರಾಬ್ಲಮ್. ಅಲ್ಲ, ನೀವು ಮರ್ತು ಬಿಟ್ಟಿರ್ತೀರಾ, ನೀವು ತುಂಬಾ ಅನ್ಕೊಂಡೆ. ಇಲ್ಲ, ನಾನು ಹೆಸರು ಒಂಚೂರು ಕೆಲವು ಸರಿ ಸ್ವಲ್ಪ ತುಂಬಾ ಗ್ಯಾಪ್ ಆದ್ರೆ ಹೆಸರು ಸ್ವಲ್ಪ ಮರ್ತೋಗಿರ್ತದೆ. ಬಟ್ ಮುಖ ನೋಡಿದ್ರೆ ಇಮಿಡಿಯೇಟ್ ಜ್ಞಾಪಕ ಆಗುತ್ತೆ, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ಒಂದು 2 3 4 5 6 7 ಜನ ಇಲ್ಲಿ 7 ಜನ ನಮ್ಮ ಸ್ಟೂಡೆಂಟ್ ಇದ್ದಾರೆ. ನಾನು ಆಲ್ರೆಡಿ 7 ಜನಕ್ಕೆ ಇಲ್ಲಿರೋರಲ್ಲಿ 7 ಜನಕ್ಕೆ ಟೀಚ್ ಮಾಡಿದ್ದೀನಿ ನಾನು. ಅಂಡ್ ದೇ ಆರ್ ಆಲ್ ಕ್ವೈಟ್ ಎಕ್ಸ್ಪರ್ಟ್. ಪ್ಲಸ್ ಅವರು ಇನ್ನೂ ದೇ ವಾಂಟ್ ಟು ಬಿಕಮ್ ಏನು ಅಸ್ಟ್ರಾಲಜರ್ಸ್. ಅದಾಗ್ಲಿ, ಅದಕ್ಕೆಲ್ಲ ನಾನು ಖಂಡಿತವಾಗ್ಲೂ ನಾನು ಶ್ರಮ ವಹಿಸಿ ನಿಮಗೆ ನಾನೇನು ಮ್ಯಾಕ್ಸಿಮಮ್ ನನ್ನ ಕಡೆಯಿಂದ ಎಫರ್ಟ್ ಹಾಕ್ಬೇಕಾಗ್ತೀನಿ. ಓಕೆನಾ? ಇನ್ನೇನಾದ್ರು ಡೌಟ್ ಇಲ್ಲ ಅಂದ್ರೆ ಕ್ಲಾಸ್ ವೈಂಡ್ ಅಪ್ ಮಾಡೋಣ. ಎಲ್ಲರಿಗೂ ಅವಕಾಶದಲ್ಲಿ ಮಾತ್ರ ಇದೆ. ಸಾರಿ ಇದೆ, ಅದೇ ನಿಮ್ದು ಲೆಕ್ಕ ತಗೊಂಡಿದ್ದೀನಿ, ಇದಿರಿ ಆಯ್ತಾ? ಹಾಗಾಗಿ 8 ಜನ. ಥ್ಯಾಂಕ್ ಯು. ಸಾರಿ. ಸೊ ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ, ಗುಡ್ ನೈಟ್. ಥ್ಯಾಂಕ್ ಯು. ಧನ್ಯವಾದಗಳು. ಗುಡ್ ನೈಟ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್.